ಶ್ರೀಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ. ಗೋಷ್ಪದೀಕೃತವಾರಾಶಿಂ ಅಶತೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ. ಉಲ್ಲಂಘ್ಯ ಸಿಂಧೋಃ ಸಲಿಲಂ ಸಲೀಲಂ ಯಶೋಕವನ್ನಿಂ ಜನಕಾತ್ಮಜಾಯಾಃ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ तं ಪ್ರಾಂಜಲಿರಾಂಜನೇಯಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಓಂ ನಾರಾಯಣ ನಾರಾಯಣ. ಇಲ್ಲಿ ನೋಡಿ, ಬ್ರಹ್ಮದೇವರು ಬಂದು ವಾಲ್ಮೀಕಿಗೆ ಆಶೀರ್ವಾದ ಮಾಡಿ ರಾಮಾಯಣವನ್ನು ಬರೆಯು ಇದೇ ಶ್ಲೋಕದಲ್ಲಿ. ಮೊದಲು ನಿನ್ನ ಬಾಯಿದಿಂದ ಬಂದಿದ್ದು ಅದು ಶ್ಲೋಕ ನಿಜವೇ, ಅದು ಶ್ಲೋಕವೇ, ಅದು ನನ್ನ ಪ್ರೇರಣೆಯಿಂದಲೇ ಬಂತು. ಅದರಿಂದ ಒಳ್ಳೆಯದಾಯಿತು. ನಿನಗೆ ಹೀಗೆ ರಾಮಕಥಾ ನಾರದನಿಂದ ಏನು ಕೇಳಿದ್ದೀಯೋ ಅದನ್ನೇ ಬರೆಯು. ಅದಕ್ಕೆ ಇನ್ನೂ ಬೇಕಾಗಿರುವ ರಾಮಾಯಣ ನಿನಗೆ ಗೊತ್ತಾಗ್ತದೆ. ನಿನಗೆ ದಿವ್ಯದೃಷ್ಟಿ ಕೊಡ್ತಾ ಇದ್ದೀನಿ. ಈ ದಿವ್ಯದೃಷ್ಟಿಯಿಂದ ನಿನಗೆ ಏನೇನಾಯಿತೋ ಅದೆಲ್ಲ ಗೊತ್ತಾಗಿಬಿಡ್ತದೆ. ನೀನು ಬರೆಯು, ಅದು ತುಂಬ ಪ್ರಸಿದ್ಧವಾಗುತ್ತದೆ, ಲೋಕಕ್ಕೆ ಅನುಗ್ರಹ ಮಾಡುವಂಥದ್ದಾಗುತ್ತದೆ. ನಿನಗೂ ಆ ರಾಮಾಯಣ ಬರೆಯುವುದರಿಂದ ಫಲ ಏನು, ವೈಕುಂಠ ಪ್ರಾಪ್ತಿ ಆಗ್ತದೆ, ಎರಡೂ ಆಗುತ್ತವೆ, ಮಾಡು ಎಂದು ಹೇಳ್ತಾರೆ. ಅವ್ರು ತುಂಬ ಸಂತೋಷ ಪಟ್ಕೊಂಡು ಏನು ಮಾಡ್ತಾನೆ, ಅದು ಬರೆಯುವುದು ಶುರು ಮಾಡ್ತಾನೆ. ತಸ್ಯ ಬುದ್ಧಿರ್ಯಂಜಾತ ಮಹರ್ಷೇರ್ಭಾವಿತಾತ್ಮನಃ. ಶಿಷ್ಯರೆಲ್ಲರೂ ಸಂತೋಷ ಪಟ್ಕೊಂಡರು. ಬ್ರಹ್ಮದೇವರು ಹೇಳಿ ಅದೃಶ್ಯವಾಗಿದ್ದಾರೆ. ನಂತರ ಕೃತ್ಸ್ನನ್ ರಾಮಾಯಣಂ ಕಾವ್ಯಂ ಈದೃಶೈಃ ಕರವಣ್ಯಹಂ. ಈದೃಶೈಃ ಅಯ್ಯೋ ರಾಮ ಸಮಾಕ್ಷರೈ ಶ್ಲೋಕಶತೈರ್ಯಶಸ್ವಿನಃ ತದುಪಗತ ಸಮಾಸ ಸಂಧಿಯೋಗಂ ಸಮ ಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ಶಿರಸಶ್ಚ ವಧಂ ನಿಶಾಮಯಧ್ವಂ. ಸಂದೇಹಗಳು ಹೆಚ್ಚಾಗ್ತವೆ. ಉದಾರವೃತ್ತಾರ್ಥಪದೈರ್ಮನೋರಮೈಃ ತದಾಸ್ಯ ರಾಮಸ್ಯ ಚಕಾರ ಕೀರ್ತಿಮಾನ್. ಉದಾರವೃತ್ತಾರ್ಥಪದೈರ್ಮನೋರಮೈಃ ಸಮಾಕ್ಷರೈ ಶ್ಲೋಕಶತೈರ್ಯಶಸ್ವಿನಃ ಯಶಸ್ಕರಂ ಕಾವ್ಯಮುದಾರದರ್ಶನಃ. ಇದು ಸಂದೇಹ. ಏನು ಹೇಳ್ತಾರೋ ನಂತರ ನೋಡೋಣ, ಅದು ಬಿಡಿ. ಆ ವ್ಯಾಕರಣ ತರ್ಕ ಅದೆಲ್ಲ ಎಲ್ಲಿ, ಏಕೆ ನಾನದು ಇಲ್ಲಿ ಹೇಳಲ್ಲ, ನಾನೇ ನೋಡ್ಕೊಳ್ತೀನಿ. ಈಗ ಮುಂದಿಂದು 3ನೇ ಸರ್ಗ. ಶ್ರುತ್ವಾ ವಸ್ತು ಸಮಗ್ರಂ ತದ್ಧರ್ಮಾರ್ಥಸಹಿತಂ ಹಿತಂ ವ್ಯಕ್ತಮನ್ವೇಷತೆ ಭೂಯೋ ಯದ್ವೃತ್ತಂ ತಸ್ಯ ಧೀಮತಃ. ಈಗ ಏನೇನಾಯಿತೋ ಬ್ರಹ್ಮದೇವ ಹೇಳಿ ಹೋಗಿದ್ದನಲ್ಲ, ಬ್ರಹ್ಮದೇವರು ಹಾಗೆಯೇ ಆಯಿತು. ಆ ರಾಮಾಯಣ ಕಥಾ ನನಗೆ ಕಂಡು ಬರಲಿ ಎಂದು ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡುವುದು ಶುರು ಮಾಡಿದ್ದರು, ಧ್ಯಾನ ಮಾಡುವುದು. ಉಪಸ್ಪೃಶ್ಯೋದಕಂ ಸಮ್ಯಕ್ ಮನಸ್ಥಿತ್ವಾ ಕೃತಾಂಜಲಿ. ಯಾವುದೇ ಜಪ ಮಾಡುವಕ್ಕೆ ಮುಂಚೆ, ಧ್ಯಾನ ಮಾಡುವಕ್ಕೆ ಮುಂಚೆ, ಪೂಜೆ ಮಾಡುವಕ್ಕೆ ಮುಂಚೆ, ಪಾರಾಯಣ ಮಾಡುವಕ್ಕೆ
ಯಾವುದೇ ಕೆಲಸ ಮಾಡಲಿ ಮೊದಲು ಆಚಮನ ಮಾಡ್ತಾರೆ ನಮ್ಮ ಸಂಪ್ರದಾಯ. ಆಚಮನ ಅಂದರೆ ನೀರಿನಿಂದ, ಆಚಮನದಿಂದ ಇಂದ್ರಿಯ ಶುದ್ಧಿ ಮನಃಶುದ್ಧಿ ಮಾಡುವುದು. ಅದರೆಲ್ಲ ಅಪೋಪಸ್ಪೃಶ್ಯ ಎಂದು ಹೇಳ್ತಾರೆ. ಅಪ ಅಂದರೆ ನೀರು, ಉಪಸ್ಪೃಶ್ಯ ಅಂದರೆ ಮುಟ್ಟುವುದು, ಸ್ಪರ್ಶ ಅಂದರೆ ಮುಟ್ಟುವುದಲ್ಲವೇ. ಅಪೋಪಸ್ಪೃಶ್ಯ ಹೇಳ್ತಾರೆ. ಅಪಹ ಅಂದರೆ ನೀರು, ಉಪಸ್ಪೃಶ್ಯ ಅಂದರೆ ಮುಟ್ಟಿ, ನೀರು ಮುಟ್ಟುವುದು ಅಂದರೆ ಆಚಮನ ಎಂದರ್ಥ. ಅಲ್ಲಿ ನೋಡಿ, ನೀರು ಮುಟ್ಟುವುದಂದರೆ ಆಚಮನ ಮಾಡುವುದು ಎಂದರ್ಥ. ಆಚಮನ ಮಾಡಿ ಅಪೋಪಸ್ಪೃಶ್ಯೋದಕಂ ಸಮ್ಯಕ್ ಮುನಿಸ್ಥಿತ್ವ ಕೃತಾಂಜಲಿ. ಆಚಮನ ಮಾಡಿಕೊಂಡು ಕೃತಾಂಜಲಿ ನಿಂತುಕೊಂಡು ಏನು ಮಾಡಿದ? ಪ್ರಾಚೀನಾಗ್ರೇಷು ದರ್ಭೇಶು ಸ್ಥಿತ್ವ ಕೃತಾಂಜಲಿ. ಅಂದರೆ ಕೈ ಮುಗಿದುಕೊಂಡು ನಮಸ್ಕಾರ ಮಾಡಿ ಏನು ಮಾಡಿದ? ಒಂದು ದರ್ಭ ಮೇಲೆ ಕುಳಿತುಕೊಂಡ, ದರ್ಭಾಸನ ಹಾಕ್ಕೊಂಡು ಕುಳಿತುಕೊಂಡ. ಇಲ್ಲಿ ನೋಡಿ, ರಾಮಾಯಣ, ಭಾರತ, ಭಾಗವತದಲ್ಲಿ ಕಥೆಗಳು ಬಹಳ ಬರುತ್ತವೆ. ಈ ಕಥೆಗಳ ಮೂಲಕ ವೈದಿಕ ಸಂಸ್ಕೃತಿ, ಆಚಾರಗಳು ಎಷ್ಟೋ ಹೇಳಲ್ಪಡುತ್ತವೆ. ವೇದವು ನೇರಾಗಿ ಓದದೇ ಇರುವವರಿಗೆ ವೇದದಲ್ಲಿ ಹೇಳಿರುವ ಆಚಾರಗಳೆಲ್ಲ ಗೊತ್ತಾಗಿಬಿಡ್ತವೆ. ಅದು ಮುಂದೆ ಹೇಳ್ತಾನೆ, ನಾನು ಬಂದಾಗ ಹೇಳ್ತೀನಿ. ಈಗ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ, ಈ ರಾಮಾಯಣವನ್ನು ವೇದಕ್ಕೆ ವ್ಯಾಖ್ಯಾನವಾಗಿ, ವ್ಯಾಖ್ಯಾನ ಅಂದ್ರೇನು? ವೇದ ಮಂತ್ರಗಳ ಅರ್ಥವನ್ನು ಬಿಡಿಸಿ ಹೇಳುವುದನ್ನು ವ್ಯಾಖ್ಯಾನ ಹೇಳ್ತಾರೆ. ಬಿಡಿಸಿ ಹೇಳುವುದು ವಿವರಣ. ಏನು ಹೇಳ್ತಾರೆ? ನೀವು ವಿವರಣ ಹೇಳ್ತಾರೆ, ವ್ಯಾಖ್ಯಾನ ಹೇಳ್ತಾರೆ? ವಿವರಣೆ. ವೇದ ಮಂತ್ರಗಳ ಅರ್ಥವನ್ನು ವಿವರಿಸುವುದಕ್ಕೆ ಈ ರಾಮಾಯಣವನ್ನು ಬರೆದಿದ್ದ ಎಂದು ಮಹಾಭಾರತ ಹಾಗೆ ಹೇಳ್ತದೆ. ಅದು ಪಂಚಮ ವೇದ, ವೇದಕ್ಕೆ ವ್ಯಾಖ್ಯಾನ ರೂಪ. ವೇದವು ಅರ್ಥ ಮಾಡಿಕೊಳ್ಳಬೇಕಾದರೆ ನೇರಾಗಿ ವೇದ ಮಂತ್ರ ಓದಿದ್ದರೂ ನಿಮಗೆ ಅರ್ಥವಾಗಲ್ಲ. ಮಹಾಭಾರತ ಓದಿದ್ದರೆ ವೇದದಲ್ಲಿ ಏನಿದೆ ಎಂಬುದು ಚೆನ್ನಾಗಿ ಅರ್ಥವಾಗ್ತದೆ. ಯಾರು ವೇದ ಮಂತ್ರಗಳನ್ನು ಓದಿ ಮಹಾಭಾರತ ಓದಲ್ಲವೋ, ರಾಮಾಯಣ ಓದಲ್ಲವೋ, ವಾಲ್ಮೀಕಿ ರಾಮಾಯಣ ಮಹಾಭಾರತ, ಅವರಿಗೆ ವೇದ ಓದಿದ್ದರೂ ಅರ್ಥವಾಗಲ್ಲ ಎಂದು ಹೇಳಿಬಿಡ್ತಾರೆ. ವ್ಯಾಸ ಹೇಳ್ತಾನೆ, ನೀವು ನೇರಾಗಿ ವೇದ ಓದಿದ್ದರೂ ಅರ್ಥವಾಗಲ್ಲ, ಇದು ಓದಿದ್ದರೆ ಅದೆಲ್ಲ ಇಲ್ಲಿ ಅರ್ಥವಾಗ್ತದೆ. ಹಾಗೆ ಅದಕ್ಕೋಸ್ಕರ ರಾಮಾಯಣ ಭಾರತಗಳಲ್ಲಿ ವೇದದ ಅರ್ಥವೆಲ್ಲ ಅಲ್ಲೇ ಇದೆ. ನೇರಾಗಿ ಓದಿದ್ದರೆ ಎಷ್ಟೋ ವಿಷಯಗಳು ಅರ್ಥವೇ ಆಗಲ್ಲ. ಇದೇನು ಅಂದರೆ ಯಾರಿಗೂ ಗೊತ್ತಿಲ್ಲ. ಅದು ಓದಿದ್ದರೆ ಇದು ಗೊತ್ತಾಗ್ತದೆ. ಹಾಗೆ ರಾಮಾಯಣ ಮಹಾಭಾರತಗಳಲ್ಲೇ ಭಾಗವತ, ಈ ಮೂರರಲ್ಲಿ 4 ವೇದಗಳ ಸಾರ ಇನ್ನು ವಿಸ್ತಾರವಾಗಿ ವಿವರಿಸಿ ಆಚರಣಾತ್ಮಕವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ವೇದಕ್ಕೆ ವ್ಯಾಖ್ಯಾನ ರೂಪಗಳು ಮುಂದೆ ಹೇಳ್ತಾನೆ. ಲವಕುಶರ ಸಂದರ್ಭದಲ್ಲಿ ಏನು ಹೇಳ್ತಾನೆ? ಎಲ್ಲಿ ವೇದೋಪಬೃಂಹಣಾರ್ಥಾಯ ತಾವಗ್ರಾಹ ಯತಃ ಪ್ರಭು ಎಂದು ಮುಂದಿನ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳ್ತಾನೆ. ವೇದಾರ್ಥೋಪಬೃಂಹಣಾಯ, ವೇದದ ಅರ್ಥವನ್ನು ಬಿಡಿಸಿ ಹೇಳುವುದಕ್ಕೆ ರಾಮಾಯಣವನ್ನು ಬರೆದು ಈ ಮಕ್ಕಳಿಗೆ ಹೇಳ್ಕೊಡ್ತಾನೆ ಲವಕುಶರಿಗೆ. ಹಾಗೆ ಇದು ಅಷ್ಟೇ. ಇಲ್ಲಿ ನೋಡಿ, ವಾಲ್ಮೀಕಿ ಏನು ಮಾಡ್ತಾನೋ, ಒಬ್ಬೊಬ್ಬರು ಏನೇನು ಮಾಡ್ತಾರೋ ಅವರ ಆಚರಣ ಮೂಲಕ ವೇದದ ಅರ್ಥ ಅಲ್ಲಿ ಹೇಳ್ಕೊಡ್ತಾರೆ. ಮೊದಲು ಆಚಮನ ಹೇಳ್ಕೊಟ್ಟ. ದೊಡ್ಡವರು ಬಂದಾಗ ಎದ್ದು ನಿಂತುಕೊಳ್ಳಬೇಕು, ನಮಸ್ಕಾರ ಮಾಡಬೇಕು. ಈಗ ಬ್ರಹ್ಮದೇವನು ಬಂದಾಗ ತಾನು ಎದ್ದು ನಿಂತುಕೊಂಡ, ನಮಸ್ಕಾರ. ಇದೆಲ್ಲವೂ ನಮಗೆ ವೇದದಲ್ಲಿ ಹೇಳಿದ ಆಚಾರಗಳು ಇವರು ಆಚರಿಸಿ ನಮಗೆ ತೋರಿಸಿದ್ದಾರೆ. ಈಗ ಇದೇ ಅಲ್ಲಿದ್ದ ವೇದದಲ್ಲಿರುವುದೆಲ್ಲ ಇವೇ ಆಚರಣೆಗಳಿವೆ. ಮತ್ತು ಉಪಸ್ಪೃಶ್ಯೋದಕಂ, ನೀರು ಮುಟ್ಟುವುದು ಅಂದರೆ ಆಚಮನ ಮಾಡುವುದು. ಸಮ್ಯಕ್ ಮುನಿಸ್ಥಿತ್ವ ಕೃತಾಂಜಲಿ ಪ್ರಾಚೀನಾಗ್ರೇಷು ದರ್ಭೇಶು, ದರ್ಭಗಳು, ದರ್ಭಾಸನ ಹಾಕ್ಕೊಂಡಾಗ ಆ ದರ್ಭದ ಒಂದು ಅಂಚುಗಳಿರುತ್ತವೆ ನೋಡಿ. ಅದು ಎಲ್ಲಿರಬೇಕು? ಅಂಚುಗಳು ಉತ್ತರಕ್ಕಿನಬೇಕು. ಪ್ರಾಚೀನ ಅಂದರೆ ಪ್ರಾಕ್ ಅಂದರೆ ಪೂರ್ವ ದಿಕ್ಕು. ಹೀಗೆ ಆಸನ ಇದ್ದರೆ ಆ ಆಸನಗಳ ಈ ಅಂಚುಗಳು ಈ ಪೂರ್ವ ದಿಕ್ಕಿದ ಇದು ಪೂರ್ವ ದಿಕ್ಕಕ್ಕೂ ಹಾಕಿ ಕೂತಿರಬೇಕು. ಅದಕ್ಕೆ ಒಂದು ನಿಯಮ. ದರ್ಭಗಳು ಸುಮ್ಮನೆ ಇಟ್ಟರು, ಇಲ್ಲಿ ಎಷ್ಟೋ ದಿವಸ ಇತ್ತು, ಇಲ್ಲೇ ಇತ್ತು. ದರ್ಭಗಳು ಸುಮ್ಮನೆ ಅಲ್ಲೆಲ್ಲೋ ಮನೆಯಲ್ಲಿ ಇಟ್ಟರು, ನೀವು ಅಲ್ಲಿದ್ದಿರ್ಬೋದು ನೋಡಿ ಒಂದು ಸಲ. ಅವು ಕೆಲವೊಮ್ಮೆ ಅಲ್ಲಿ ಹಾಕ್ತಾರೆ, ಏನೋ ಅದು ಸಮಾಧಿ ಹಾಲ್ನಲ್ಲಿ ಅಲ್ಲಿ ಹಾಕ್ತಾರೆ, ಗೋಡ ಆಪಕ್ಕೆ ಅಲ್ಲೆಲ್ಲೋ ಕೆಲವು ಇಟ್ಟು ಹೋಗ್ತಾರೆ.
ಇಡುವಾಗಲೂ ಅದರ ಈ ಉದ್ದ ಅಂಚುಗಳಿರುತ್ತವೆ ನೋಡಿ, ಪೂರ್ವ ದಿಕ್ಕಕ್ಕಿರಬೇಕು. ಅದು ಸುಮ್ಮನೆ ಹಾಕಿಬಿಟ್ರೆ ಇವರು ಬೈಯುತ್ತಾರೆ, ಏನಪ್ಪ ಇದು ಯಾರಿಟ್ಟರು, ದರ್ಭಗಳು ಹೀಗಿಡ್ತಾರಾ, ಅದು ಪೂರ್ವಕ್ಕೆ ಹಾಕಬೇಕು, ಮತ್ತೆ ಅಲ್ಲಿ ಬದಲಾಯಿಸಿ ಹೋಗ್ತಾರೆ, ಇದನ್ನು ಹೀಗೆ ತಿರುಗಿಸಿ ಹೋಗ್ತಾರೆ. ಏಕೆಂದರೆ ಇದು ಅಂಚು ಅದೇನು ಹೇಳ್ತಾರೆ, ಆ ಸೈಡ್ ಇರಬೇಕು, ಪೂರ್ವ ದಿಕ್ಕಕ್ಕಿರಬೇಕು. ಈಗ ಇಲ್ಲಿ ಹೇಳ್ತಾನೆ ನೋಡಿ, ಪ್ರಾಚೀನ ಗ್ರೇಷು ದರ್ಭೇಶು, ಆ ದರ್ಭಗಳ ಅಂಚು ಈ ಪೂರ್ವ ದಿಕ್ಕಕ್ಕೆ ಹಾಕ್ಕೊಂಡು ಅಂಥ ದರ್ಭಾಸನ ಮೇಲೆ ಕುರಿತಿದ್ದ. ಅಲ್ಲಿ ನೋಡಿ, ಅಂದರೆ ಅಲ್ಲಿ ವೇದದಲ್ಲಿ ಹೇಳಿರುವ ಆಚಾರಗಳೆಲ್ಲ ಇಲ್ಲಿ ತೋರಿಸ್ತಾ ಇರ್ತಾನೆ. ಸೊ ಉಪಸ್ಪೃಶ್ಯೋದಕಂ ಸಮ್ಯಕ್, ಮೊದಲು ಆಚಮನ ಮಾಡಿಕೊಂಡು ಮತ್ತು ದರ್ಭಾಸನ ಮೇಲೆ ಕುಳಿತುಕೊಂಡು, ದರ್ಭಾಸನ ಹೇಗೆ ಪೂರ್ವ ದಿಕ್ಕಕ್ಕೆ ಹಾಕಿ ಅದರ ಮೇಲೆ ಕುಳಿತುಕೊಂಡು ಧರ್ಮೇಣ, ಧರ್ಮ ಅಂದರೆ ಧ್ಯಾನೇನ, ಧ್ಯಾನ ಮಾಡ್ತಾನೆ. ಬಾ ಏನು ಮಾಡೋದು, ಎಷ್ಟು ಸಲ ಹೇಳಿದ್ರೆ ಕಷ್ಟವೇ ಆಗ್ತದೆ. ಧರ್ಮೇಣಾನ್ವೇಷತೆ ಗತಿಂ, ಧ್ಯಾನದಿಂದ ಆ ರಾಮಚಂದ್ರನ ಗತಿ ಅಂದರೆ ಅವರ ಸಂಚಾರ, ಅವರ ನಡತೆ, ಎಲ್ಲಿ ಹೋಗಿದ್ದ, ಎಲ್ಲಿ ಕುಳಿತಿದ್ದ, ಹೇಗೆ ಮಾತಾಡಿದ್ದ, ಯಾರ ಜೊತೆಗೆ ಇದ್ದ, ಅದೆಲ್ಲ ಗತಿ ಅಂದರೆ ಅವರು ಮಾಡಿರುವ ಎಲ್ಲ ಜೀವನವನ್ನೆಲ್ಲ ಆಸನ ಮೇಲೆ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನದಿಂದ ಅದೆಲ್ಲ ನೆನಪಿಸ್ಕೊಳ್ತಾ ಇದ್ದಾನೆ. ತನ್ನ ಮನಸ್ಸೇ ಒಂದು ಟಿ ವಿ ಹಾಗೆ ಅಂಥದ್ದಾಗುತ್ತದೆ. ನಾನು ಹೇಳಿದ್ದೀನಲ್ಲ, ಒಬ್ಬನು ನೋಡಿದೆ ಎಂದು, ಒಂದು ಬಾಬಾ ಒಬ್ಬನು ನೋಡಿದೆ, ಅವ್ರಿಗೆ ಎಲ್ಲಿ ಏನಾಗ್ತದೆ ಎಲ್ಲ ಗೊತ್ತಾಗುತ್ತೆ, ಇಲ್ಲಿ ಮುತ್ಕೊಂಡು ಎಲ್ಲ ಹೇಳಿಬಿಡ್ತಾನೆ, ಎಲ್ಲಿ ಏನಿದೆ, ಯಾರು ಕೂತಿದ್ದಾರೆ, ಅವ್ರ ಕೈಯಲ್ಲಿ ಏನಿದೆ, ಅವ್ರ ಎದುರಿಗೆ ಎಲ್ಲ ಹೇಳಿಬಿಡ್ತಾನೆ. ಅಷ್ಟು ದೃಷ್ಟಿ ಇರುತ್ತದೆ. ಸಾಮಾನ್ಯ ಮನುಷ್ಯನಿಗೆ ಇದೆ, ವಾಲ್ಮೀಕಿ ಅಂತ ಋಷಿಕಿರಲ್ಲವಾ, ಸಾಮಾನ್ಯ ಮನುಷ್ಯನಿಗೆ ಇದು ನೋಡಿದ್ದೀನಿ. ದೂರ ಇಲ್ಲಿ ಅಲ್ಲ, ಇಲ್ಲಿಂದ ಅಯೋಧ್ಯದಲ್ಲಿ ಏನಿದೆ ಎಂದು ಹೇಳ್ತಾನೆ, ಇಲ್ಲಿಂದ ಕೂತ್ಕೊಂಡು ಅಯೋಧ್ಯದಲ್ಲಿ ಏನಿದೆ ಎಂದು ಹೇಳ್ತಾನೆ. ಯಾವುದೋ 10 ವರ್ಷ ಹಿಂದೆ ನಡೆದಿದ್ದು ಏನಾಯಿತು ಎಂದು ಹೇಳ್ತಾನೆ. ನಾನು ಹುಟ್ಟಿದ ಊರು ಹೇಗಿದೆ, ಮನೆ ಹೇಗಿದೆ ನೋಡು ಅಂದರೆ, ನೀವು ಯಾವ ಊರು ಎಂದು ಹೇಳಿದ್ದಾರೆ. ನಾನು ನೀವೇ ನೋಡಿ ಹೇಳುವುದು, ನೋಡಿ ಹೇಳ್ತಾನೆ, ಆ ಮನೆ ಎಲ್ಲ ಒಡೆದು ಹೋಯಿತು, ಗೋಡೆಗಳೆಲ್ಲ ಒಡೆದು ಹೋಗಿವೆ ಎಂದು ಹೇಳ್ತಾನೆ. ಅಂದರೆ ಯಾವಾಗಲೂ 10 ವರ್ಷ ಹಿಂದಿಂದು ಅವ್ರು ಕಂಡು ಬರ್ತದೆ ಹೇಳ್ತಾನೆ. ಅಂಥವನಿಗೆ, ಸಾಮಾನ್ಯ ಮನುಷ್ಯನಿಗೆ ಕಂಡು ಬರ್ತದೆ, ವಾಲ್ಮೀಕಿಗೆ ಗೊತ್ತಾಗಲ್ಲವ, ಗೊತ್ತಾಗಿ ಬಿಡ್ತಾರೆ. ಆದ್ದರಿಂದ ಪ್ರಾಚೀನಾಗ್ರೇಷು ದರ್ಭೇಷು ಧರ್ಮೇಣಾನ್ವೇಷತೆ ಗತಿಂ, ರಾಮ ಲಕ್ಷ್ಮಣ ಸೀತಾಭಿರಾಜ್ಞಾ ದಶರಥೇನ ಚ, ರಾಮ ಲಕ್ಷ್ಮಣ ಸೀತಾ ದಶರಥ ಇವರೆಲ್ಲರ ಏನೇನು ಮಾಡಿದ್ದಾರೆ ಎಂಬುದೆಲ್ಲ ಸಭಾರ್ಯೇಣ ಸರಾಷ್ಟ್ರೇಣ, ಕೌಸಲ್ಯ ಕೈಕೇಯಿ ಅವರೆಲ್ಲರೂ ಭಾರ್ಯ ಜೊತೆಗೆ, ರಾಷ್ಟ್ರ ಅಂದರೆ ದೇಶ ಜೊತೆಗೆ, ದೇಶದಲ್ಲಿರುವ ಜನರ ಜೊತೆಗೆ ಯಾರು ಎಲ್ಲಿ ಏನಿದೆ ಎಲ್ಲ ಗೊತ್ತಾಗ್ತಾ ಇದೆ. ಯತ್ ಪ್ರಾಪ್ತಂ ತತ್ರ ತತ್ವತಃ, ಎಲ್ಲಿ ಏನೇನಿದೆಯೋ ಅದೆಲ್ಲ ತತ್ವತಃ ಯಥಾವತ್ತಾಗಿ ಕಂಡು ಬರ್ತಾ ಇದೆ ಅವರಿಗೆ. ಹಸಿತಂ, ಅವರು ನಕ್ಕಿದ್ದು, ಭಾಷಿತಂ ಮಾತಾಡಿದ್ದು, ಹಸಿತಂ ಅಂದರೆ ನಗುವುದು, ಮಾತಾಡುವುದು, ಅವರು ನಕ್ಕಿದ್ದು, ಮಾತಾಡಿದ್ದು, ಅತ್ತಿದ್ದು ಅದೆಲ್ಲ ಗೊತ್ತಾಗ್ತಾ ಇದೆ ನೋಡಿ. ಹಸಿತಂ ಭಾಷಿತಂ ಚೈವ ಗತಿರ್ಯಾವಚ್ಚ ಚೇಷ್ಟಿತಂ, ಏನೇನು ಮಾಡ್ತಾರೋ ಅದು, ಕುಳಿತಿದ್ದಾರಾ, ನಿಂತಿದ್ದಾರಾ, ಯುದ್ಧ ಮಾಡಿದ್ದಾರಾ, ಅದೆಲ್ಲ ಗೊತ್ತಾಗ್ತಾ ಇದೆ. ತತ್ಸರ್ವಂ ಧರ್ಮವೀರ್ಯೇಣ, ಇದೆಲ್ಲ ಧ್ಯಾನ ಬಲದಿಂದ, ಧರ್ಮವೀರ್ಯ ಅಂದರೆ ಧ್ಯಾನ ಬಲದಿಂದ. ಯಥಾವತ್ ಸಂಪ್ರಪಶ್ಯತಿ, ಇವರು ತನ್ನ ಧ್ಯಾನ ಬಲದಿಂದ ಇದ್ದನ್ನು ಇದ್ದ ಹಾಗೆ, ಆಗಿದ್ದ ಹಾಗೆ ಎಲ್ಲ ಇವರಿಗೆ ಗೊತ್ತಾಗ್ತಾ ಇದೆ. ಸ್ತ್ರೀ ತೃತೀಯೇನ ಚ ತಥಾ ಯತ್ ಪ್ರಾಪ್ತಂ ಚರತಾವನೆ. ಈಗ ಮತ್ತೆ ಕಾಡಿನಲ್ಲಿದ್ದಾಗ ಸ್ತ್ರೀ ಅಂದರೆ ಸೀತಾ ಸಮೇತವಾಗಿರುವ ಮಿಕ್ಕ ಇಬ್ಬರಿದ್ದಾರಲ್ಲ, ಅವರಿಬ್ಬರು ಕಾಡಿನಲ್ಲಿ, ಬೇರೆ ಕಡೆ ಇದ್ದರೆ ಹೇಳ್ತಾರೆ, ಕಾಡಿನಲ್ಲಿರುವಾಗ ಏನು ಗೊತ್ತಾಗ್ತದೆ, ಮಿಕ್ಕ ಜನರಿಗೆ ಗೊತ್ತೇ ಆಗಲ್ಲ, ಅದು ಗೊತ್ತಾಗ್ತದೆ ವಾಲ್ಮೀಕಿ. ಯಾರಿಗೆ ಗೊತ್ತಾಗದೆ ಅವರಿಗೆ ಮಾತ್ರ ಗೊತ್ತು. ಸ್ತ್ರೀ ತೃತೀಯೇನ ಚ ತಥಾ ಯತ್ ಪ್ರಾಪ್ತಂ ಚರತಾವನೆ ಸತ್ಯಸಂಧೇನ ರಾಮೇಣ, ಸತ್ಯವಂತನಾದ ರಾಮಚಂದ್ರನು ಏನೇನು ಮಾಡಿದ್ದನು, ತತ್ಸರ್ವಂ ಚಾನ್ವವೈಕ್ಷತ, ಅದೆಲ್ಲ ನೋಡಿದ.
ತತಃ ಪಶ್ಯತಿ ಧರ್ಮಾತ್ಮ ತತ್ಸರ್ವಂ ಯೋಗಮಸ್ಥಿತಃ ಪುರಾ ಯತ್ತತ್ರ ನಿರ್ವೃತ್ತಂ ಪಾಣಾವಮಲಕಂ ಯಥಾ. ಮತ್ತೆ ಮತ್ತೆ ಹೇಳುವುದು ಒಂದಕ್ಕೆ 2 ಸಲ 3 ಸಲ 4 ಸಲ ಹೇಳಿದ್ದೇ ಹೇಳ್ತಾನೆ. ಅದು ವಾಲ್ಮೀಕಿ ಶೈಲಿ. ಅದೊಂದೇ ಬೋರ್ ಆಗೋದು. ಹೇಳಿದ್ದಾನೆ ಮತ್ತೆ ಮತ್ತೆ ಹೇಳ್ತಾನೆ. ಅದೆಲ್ಲ ಯೋಗ ದೃಷ್ಟಿಯಿಂದ ನೋಡಿ. ಹೇಗೆ ನೋಡಿದ ಅಂದರೆ ಪಾಣಾವಮಲಕಂ ಯಥಾ, ಕೈಯಲ್ಲಿ ಆಮಲಕಂ ಅಂದರೆ ನೆಲ್ಲಿಕಾಯಿ. ಕೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಂಡು ಬರ್ತದೋ ಅಷ್ಟು ಚೆನ್ನಾಗಿ ಕಂಡು ಬರುತ್ತಾ ಇದ್ದಂತೆ ತತ್ಸರ್ವಂ ತತ್ವತೋ ದೃಷ್ಟ್ವಾ ಧರ್ಮೇಣ ಸಮಹಾಮತಿ. ರಾಮಸ್ಯ ತತ್ಸರ್ವಂ ಕರ್ತುಮುದ್ಯತಃ. ಅಭಿರಾಮ ಅಂದರೆ ಗೊತ್ತಾ? ರಾಮ ಅಂದರೆ ಆನಂದಗೊಳಿಸುವವನು ಎಂದರ್ಥ. ಅಭಿರಾಮ ಎಲ್ಲರಿಗೆ ಆನಂದವನ್ನು ಉಂಟು ಮಾಡುವಂಥ ರಾಮ. ರಾಮ ಅಂದರೆ ಆನಂದ ಎಂದರ್ಥ. ಆನಂದ ಎಂದು ಹೆಸರಿಟ್ಕೊಳ್ತಾರೆ ನೋಡಿ. ಹಾಗೆ ಇವರ ಹೆಸರು ರಾಮ ಅಂದರೆ ಆನಂದ. ಆನಂದವನ್ನು ಉಂಟು ಮಾಡುವ ಆನಂದನು ಅಂದರೆ ರಾಮನು. ಈ ರಾಮನು ಆ ಕಥೆಯನ್ನೆಲ್ಲ ನೋಡಿ ಒಂದು ಸಲ ರಾಮಾಯಣವೆಲ್ಲ ಮೊದಲಿನಿಂದ ಕೊನೆಯವರೆಗೆಲ್ಲ ನೋಡಿ ಇಟ್ಕೊಂಡ ಒಂದು ಸಲ. ಈಗ ಒಂದು ಸಲ ನೋಡಿದ್ದೀನಲ್ಲ, ಈಗ ಮತ್ತೊಂದು ಸಲ ಬರೆಯುವಾಗ ಮತ್ತೊಂದು ಸಲ ನೋಡ್ತಾನೆ. ಮೊದಲು ಒಂದು ಸಲ ಎಲ್ಲ ರಾಮಾಯಣ ಕಥವನ್ನೆಲ್ಲ ಮೊದಲಿನಿಂದ ಕೊನೆಯವರೆಗೂ ರಾಮಚಂದ್ರ ವಾಪಸ್ ಬಂದು ಪಟ್ಟಾಭಿಷೇಕ ಮಾಡುವವರೆಗೂ ಏನೇನಾಯಿತೋ ಎಲ್ಲ ಒಂದು ಸಲ ನೋಡಿಕೊಂಡು ಬಿಟ್ಟ. ಧ್ಯಾನದಲ್ಲಿ ಕುಳಿತುಕೊಂಡು ಎಷ್ಟು ಗಂಟೆಗಳು ನೋಡಿದನೋ ಗೊತ್ತಿಲ್ಲ. 1 ದಿವಸನೋ 2 ದಿವಸನೋ ಇಲ್ಲೇನು ಬರೆಯಲಿಲ್ಲ ಎಷ್ಟು ದಿವಸ ನೋಡಿದ ಎಂದು ಎಲ್ಲ ನೋಡಿ ಈಗ ಅದೀಗ ಬರೆಯೋಣ ಎಂದು ಶುರು ಮಾಡಿದ. ಕಾಮಾರ್ಥ ಗುಣ ಸಂಯುಕ್ತಂ ಧರ್ಮಾರ್ಥ ಗುಣ ವಿಸ್ತರಂ. ಇದರಲ್ಲಿ 3 ಇವೆ: ಧರ್ಮ, ಅರ್ಥ, ಕಾಮ. ನೋಡಿ, ಏಕೆಂದರೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ ತ್ರಿವರ್ಗ ಎಂದು ಹೇಳುತ್ತಾರೆ. 3 ಪುರುಷಾರ್ಥ. ಕಾಮವೂ ಪುರುಷಾರ್ಥವೇ, ಸುಖವೂ ಪುರುಷಾರ್ಥವೇ, ಅರ್ಥವೂ ಪುರುಷಾರ್ಥವೇ. ಹಣ, ಕೀರ್ತಿ, ಆರೋಗ್ಯ ಇದೆಲ್ಲವೂ ಸಂಪದ, ಇದೆಲ್ಲ ಧರ್ಮವೂ ಪುರುಷಾರ್ಥವೇ. ಧರ್ಮದಲ್ಲಿ ಮೋಕ್ಷ ಅಡಕವಾಗ್ತದೆ. ಮೋಕ್ಷ ಧರ್ಮ ಇನ್ನು ಬಿಡಿಯಾಗಿ ಹೇಳ್ತಾ ಇಲ್ಲ. ಧರ್ಮವೇ ಮೋಕ್ಷವೂ ಆಗುತ್ತದೆ. ಆದ್ದರಿಂದ ಇಲ್ಲಿ ಕಾಮಾರ್ಥ ಗುಣ ಸಂಯುಕ್ತಂ ಧರ್ಮಾರ್ಥ ಗುಣ ವಿಸ್ತರಂ. ಇದರಲ್ಲಿ ಕಾಮ ಇದೆ, ಧರ್ಮ ಇದೆ, ಅರ್ಥ ಇದೆ, ಎಲ್ಲ ಇವೆ. ಸಮುದ್ರಮಿವ ರತ್ನಾಢ್ಯಂ ಸರ್ವಶ್ರುತಿ ಮನೋಹರಂ. ಇದು ನೋಡಿ, ಸಮುದ್ರಮಿವ. ಹೀಗೆ ಹೇಗಿದೆ ಅಂದರೆ ಇವರು ಬರೆದಿರುವ ರಾಮಾಯಣ ಸಮುದ್ರ. ಹಾಗೆ ಸಮುದ್ರದಲ್ಲಿ ಬಗೆ ಬಗೆ ರತ್ನಗಳಿರುತ್ತವೆ. ಎಲ್ಲ ಬಗೆ ರತ್ನಗಳು ಸಮುದ್ರದಲ್ಲಿರುತ್ತವಂತೆ. ಸಮುದ್ರದಲ್ಲಿ ರತ್ನಗಳಿರುತ್ತವ ಯಾರಿಗೆ ಗೊತ್ತಿಲ್ಲ. ನೋಡಿದ್ದರೆ ಯಾವಾಗಲೂ ಭೂಮಿಯಲ್ಲಿ ರತ್ನಗಳಿರುತ್ತವೆ. ನಮಗೆ ರತ್ನಗಳು ಸಿಕ್ಕಿದ್ದು ಭೂಮಿಯಲ್ಲಿ ಸಿಗ್ತವೆ. ಭೂಮಿಯನ್ನು ಅಗೆದರೆ ನಮಗೆ ಹೇಗೆ ಬಗೆ ಬಗೆ ರತ್ನಗಳು ಹೇಳ್ತೀವಲ್ಲ, ಇವೆಲ್ಲ ಭೂಮಿಯಲ್ಲೇ ಸಿಗ್ತವೆ. ಬಟ್ ಸಮುದ್ರದಲ್ಲಿ ಸಿಕ್ಕುತ್ತವೆ ಎಂದು ಯಾರು ಹೇಳಿದ್ದಾರೆ ಅಂದರೆ ಕರೆಕ್ಟೇ. ಕೆಲವು ಕಲ್ಲುಗಳಿರುತ್ತವೆ ಭೂಮಿಯಲ್ಲಿ ಇರುವ ಹಾಗೆ ಅಲ್ಲೇ ಇರುತ್ತವೆ ಅಷ್ಟೇ ಅಲ್ಲವೇ? ಅದು ಭೂಮಿ ಅಲ್ಲವೇ? ಸಮುದ್ರದ ಅಡಿಯಲ್ಲಿ ಭೂಮಿ ಇರುತ್ತದೆ. ಅಂದರೆ ಪೂರ್ವಕಾಲದಲ್ಲಿ ಸಮುದ್ರದ ಅಡಿಗೆ ಹೋಗುವುದಕ್ಕಾಗುತ್ತಿರಲಿಲ್ಲ. ಈ ಕಾಲದಲ್ಲಿ ಸಮುದ್ರ ಅಡಿವರೆಗೂ ಹೋಗಿ ಬರ್ತಾರೆ. ಗೊತ್ತಾ ಹೇಗೆ? ಆಕ್ಸಿಜನ್ ಸಿಲಿಂಡರ್ಗಳು ಕಟ್ಕೊಳ್ತಾರೆ, ಬಾಯಿ ಮುಚ್ಚಿಟ್ಕೊಳ್ತಾರೆ, ಕಣ್ಣಿಗೇನೋ ಇರುತ್ತದೆ, ಇಂಕಷ್ಟೇ. ಅದರಲ್ಲಿ ಅಂದರೆ ಹೋಗಬಹುದು. ಹೋಗಿ ಎಲ್ಲ ಕ್ಯಾಮರಾನೂ ಇರುತ್ತದೆ, ಏನಿದೆ ಎಲ್ಲ ಕಂಡು ಬರ್ತದೆ. ಹಗಲು ಮುಖ್ಯವಾಗಿ ಹಗಲಿದ್ದರೆ ಎಲ್ಲಾಗಿ ಕಂಡು ಬರ್ತದೆ. ಏಕೆ? ಸೂರ್ಯನ ಬೆಳಕಿನಲ್ಲಿ ತುಂಬ ಹೊತ್ತು. ಆದರೆ ಕೆಲವೊಮ್ಮೆ ತುಂಬ ಒಳಗೆ ಇರುತ್ತದೆ ಸಮುದ್ರ. ಎಷ್ಟು ಒಳಗೆ ಅಂದರೆ 1 ಕಿಲೋಮೀಟರ್ ಹೋಗುತ್ತದೆ. ಅಷ್ಟು ಒಳಗೆ ಸೂರ್ಯನ ಬೆಳಕು ಹೋಗುತ್ತದಾ ಗೊತ್ತಿಲ್ಲ. ಅಷ್ಟು ಒಳಗೆ ಹೋಗಲ್ಲ, ಬೆಳಕು ಹೆಚ್ಚಿಲ್ಲ, ಸ್ವಲ್ಪನೇ ಇರುತ್ತದೆ. ಅವರು ಏನೋ ಲೈಟ್ ಇಟ್ಕೊಳ್ತಾರೆ, ಲೈಟ್ ಇಟ್ಕೊಂಡು ಒಳಗೆ ಹೋಗಿ ನೋಡ್ತಾರೆ. ಅಲ್ಲಿ ರತ್ನಗಳು ನೋಡಿದ್ದು ನೆನಪಿಲ್ಲ. ಆಲೆ ಹವಳ ಅಂದರೆ ಹೌದು.
ಅವು ಇಲ್ಲಿಲ್ಲೇ ಸಿಗ್ತವೆ, ಅಲ್ಲಿವರೆಗೆ ಹೋಗಬೇಕಾಗಿದೆ. ಸಮುದ್ರದ ಕೆಳಮಟ್ಟದಲ್ಲೇ ಸಿಗ್ತದೆ, ಅಷ್ಟು ಆಳವಾಗಿ ಹೋಗಬೇಕಾಗಿಲ್ಲ, ಆ ಕವಳೆಯಲ್ಲೇ ಇಲ್ಲಿಲ್ಲೇ ಸಿಗ್ತವೆ, ಮೇಲೆದಲ್ಲೇ ನಡ್ಕೊಂಡು ಹೋಗಿ ಬರ್ಬೋದು. ಅದಕ್ಕೆ ಅಷ್ಟೇನು ಆಕ್ಸಿಜನ್ದು ಹಾಕ್ಕೊಂಡೇನು ಹೋಗಬೇಕಾಗಿಲ್ಲ. ಶಂಖಗಳು ಮನುಷ್ಯ ನಡ್ಕೊಂಡು ಹೋಗುವ ಜಾಗದಲ್ಲೇ ಶಂಖಗಳು ಸಿಕ್ಕಿಬಿಡ್ತವೆ. ಇಲ್ಲಿ ರಾಮೇಶ್ವರಂ ನೋಡಿ ಅವರೆಲ್ಲ ತಿರುಗುತ್ತಾರೆ. ನಾನು ಹೇಳಿದ್ದೀನಿ ಹೇಗೆ ಹೋಗ್ತಾರೆ ಅಂದರೆ, ಇಲ್ಲಿ ನೀರು ಆಳ ಕಡಿಮೆ ಇದೆ, ಎಲ್ಲ 10 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ಬೋದು ಹೇಳ್ತಾರೆ. ನಾನು ಕೇಳಿದ್ದೀನಿ ಅವರನ್ನು, ನೀವು ಹೇಗೆ ಹೋಗ್ತೀರಿ ಅಂದರೆ 10 ಕಿಲೋಮೀಟ್ರ್ ಸುಮ್ಮನೆ ಹೋಗ್ಬೋದು, ಇಷ್ಟಿಷ್ಟೇ, ನೀರು ಹೆಚ್ಚಿಲ್ಲ ಹೇಳ್ತಾರೆ. ಏಕೆಂದರೆ ಈ ನೀರು ನಂತರ ಬಂದಿರುವ ನೀರು ಹಿಂದೆ ಇರಲಿಲ್ಲವಲ್ಲ. ಕಟ್ಟಿದ ಸೇತು ಮುಳುಗಿ ಹೋಯಿತು. ಆ ಸೇತುವರೆಗೂ ಇರುವ ಜಾಗವೆಲ್ಲ ಸೇತು ಒಳಗೆ ಇದೆ ನೀರಿನಲ್ಲಿ. ಆ ಸೇತುವರೆಗಿರುವುದೆಲ್ಲ ಆಳವಾಗಿಲ್ಲ, ಎಲ್ಲ ಮೇಲೆ ಭೂಮಿ ಇದೆ, ಅಲ್ಲೆಲ್ಲ ಮನೆಗಳಿತ್ತು ಅಲ್ಲವೇ, ಅದೆಲ್ಲ ಹಿಂದೆ ರಾಮಚಂದ್ರನ ಕಾಲದಲ್ಲಿ, ಈಗ ಮುಳುಗಿ ಹೋಯ್ತದು. ಅದರಿಂದ ಮುಳುಗಿದ್ದರೂ ನೀರು ಇಷ್ಟಿಷ್ಟೇ ಬಂತು, ಹೆಚ್ಚೇನಿಲ್ಲ, ತುಂಬ 10 ಕಿಲೋಮೀಟ್ರ್ವರೆಗೆ ಇಷ್ಟೇ ನೀರಿದೆ. ಅದರಿಂದ ಅಲ್ಲೆಲ್ಲ ಓಡಾಡ್ತೀವಿ ಎಂದು ಹೇಳಿದರು. ಶಂಖಗಳು ಎಲ್ಲ ಸಿಗ್ತವೆ, ನಡ್ಕೊಂಡೇ ಹೋಗ್ಬೋದು. ಇನ್ನು ಆ ಸೇತುವಿನಿಂದ ಹೋದರೆ ಅಲ್ಲಿ ಆಳ ಹೆಚ್ಚಿರುತ್ತೆ, ಇಲ್ಲಿಲ್ಲ ಹೇಳ್ತಾರೆ, ಅಲ್ಲಿದೆ ಒಳಗೆ ಹೋದ ನಂತರ. ಆದರೆ ದಡದಲ್ಲಿ ಹೆಚ್ಚಿಲ್ಲ, ತುಂಬ ದೂರವರೆಗೂ 10 ಕಿಲೋಮೀಟ್ರ್ವರೆಗೂ ನಡ್ಕೊಂಡೇ ಹೋಗ್ಬೋದು. ಆದ್ದರಿಂದ ಅಲ್ಲಿ ಕೆಲವು ಕಲ್ಲುಗಳು ಕಂಡು ಬರ್ತವೆ, ಬಗೆ ಬಣ್ಣಗಳ ನೋಡಿದ್ದೆ ಅವರು. ಕೆಲವು ಕಲ್ಲುಗಳು ಏನೋ ಕೆಂಪುದು, ಏನೋ ಬ್ಲೂ ಎಂದು ಏನೋ ಬಣ್ಣಗಳು ಕಂಡು ಬರ್ತವೆ. ಸಮುದ್ರದ ಅಡಿಯಲ್ಲಿಯೂ ಕೆಲವು ರತ್ನಗಳಿರುತ್ತವೆ. ಹಾಗೆ ಇವರು ವಾಲ್ಮೀಕಿ ರಾಮಾಯಣ ಒಂದು ಸಮುದ್ರದಂತೆ. ಇಷ್ಟು ದಪ್ಪ ಪುಸ್ತಕ ಇದೆಯಪ್ಪ, ಇಷ್ಟು ದಪ್ಪ ಪುಸ್ತಕ ಯಾರು ಓದ್ತಾರೆ ಅಂತ. ರತ್ನಗಳಿರುತ್ತವಪ್ಪ, ದಪ್ಪ ಪುಸ್ತಕ ನೋಡಿಕೊಂಡು ಬಿಡಬೇಡಿ, ಓದುತ್ತಾ ಇರು. ಓದಿದ್ದರೆ ಒಂದು ದಿವಸ ಆಗುತ್ತದೆ. ನೋಡಿರಿ, ಭಾಗವತ ಇಷ್ಟು ದಪ್ಪದಿದೆ ಅಂದ್ಕೊಂಡಿದ್ದೀವಿ, ಓದ್ತಾ ಹತ್ತಿರಕ್ಕೆ ಬಂದಿದೆ ನಾವು. ಇದು ಅಷ್ಟೇ, ಓದ್ತಾ ಇದ್ದರೆ ಅಯ್ಯೋ ಎಷ್ಟು ವರ್ಷ ಆಗ್ತದೆ ಅಂದರೆ ಯೋಚನೆ ಮಾಡಬೇಡ. ಓದ್ತಾ ಇದ್ದರೆ ಯಾವುದೇ ಒಂದು ದಿವಸ ಮುಗಿಯುತ್ತದೆ, ಚಿಂತೆ ಬೇಡ, ಯಾವುದೇ ಒಂದು ದಿವಸ ಆಗುತ್ತದೆ. ಪೂರ್ವ ಕಾಲದಲ್ಲಿ ಟೈಮ್ ಹೆಚ್ಚಿತ್ತು, ಈ ಕಾಲದಲ್ಲಿ ಯಾವುದೇ ಎಲ್ಲಕ್ಕೆ ಅರ್ಜೆಂಟ್ ಬೇಗ ಹೋಗ್ತಾರೆ. ಟೈಮ್ ಇತ್ತು, 2 ಗಂಟೆ 3 ಗಂಟೆ ಕೇಳುತ್ತಿದ್ದಾರೆ ಅವರು. 2 ವರ್ಷಕ್ಕೆ 3 ವರ್ಷಕ್ಕೆ ಮುಗಿಸಿಬಿಡುವರು. ಹಾಗೆ ಮುಗಿಸಿಬಿಟ್ರೆ ಮತ್ತೊಂದು ಸಲ ಓದುವುದು. ಅಯ್ಯೋ 2-3 ಸಲ ಕೇಳುತ್ತಿದ್ದಾರೆ ರಾಮಾಯಣ, ನಮಗೆ ಒಂದು ಸಲನೇ ಆಗಲ್ಲ. ಏಕೆಂದರೆ ಈ ಕಾಲದಲ್ಲಿ ಎಲ್ಲರೂ ಬ್ಯುಸಿ ಜನರು. ಸಮುದ್ರಮಿವ ರತ್ನಾಢ್ಯಂ ಸರ್ವಶ್ರುತಿ ಮನೋಹರಂ. ಅಷ್ಟೇ ಅಲ್ಲ, ನಿಮಗೆ ಕೇಳುವಾಗ ಬೋರ್ ಅನಿಸಲ್ಲ. ಎಷ್ಟು ಕೇಳಿದ್ದರೂ ಕಿವಿಗಳಿಗೆ ಆನಂದವಾಗುತ್ತದೆ, ಮನೋಹರವಾಗುತ್ತದೆ. ಕಿವಿಗೆ ಆನಂದ, ಮನಸ್ಸಿಗೆ ಆನಂದ. ಕೇಳುವಕ್ಕೆ ಆನಂದ, ಮನಸ್ಸಿಗೆ ಆನಂದ, ನಿಮಗೆ ಬೋರ್ ಆಗಲ್ಲ. ಎಷ್ಟು ಕೇಳಿದ್ದರೆ ಆನಂದವಾಗ್ತದೆ. ಆ ತರಹ ಬರೆದ. ಸರ್ವಶ್ರುತಿ ಮನೋಹರಂ ಸ ಯಥಾ ಕಥಿತಂ ಪೂರ್ವಂ ನಾರದೇನ ಮಹಾತ್ಮನ. ನಾರದ ಮೊದಲು ಹೇಗೆ ಹೇಳಿದ್ದನೋ ಆ ಕಥೆಯೆಲ್ಲ ಇಟ್ಕೊಂಡು ರಘುವಂಶಸ್ಯ ಚರಿತಂ ಚಕಾರ ಭಗವಾನ್ ಮುನಿ. ರಘುವಂಶ ಚರಿತ ಅಂದರೆ ರಾಮಚಂದ್ರನ ಚರಿತ್ರವನ್ನು ಮುನಿ ಬರೆದಿದ್ದ. ಏನೇನು ಬರೆದಿದ್ದ, ಅವರಿಗೆ ಏನೇನು ಕಂಡು ಬಂತು. ಈಗ ಬರೆಯುತ್ತಾನಲ್ಲ, ಈಗ ಬರೆದಿದ್ದು ಇಲ್ಲೇ ಹೇಳಿಬಿಟ್ರೆ ರಾಮಾಯಣವಾಗ್ತದೆ, ಮುಂದೆ ಹೇಳ್ತಾನೆ. ಈಗ ಬರೆದಿದ್ದ ಎಂದು ಹೇಳುವುದಕ್ಕೆ ಸುಮ್ಮನೆ ಒಂದು ವಿಷಯ ಸೂಚಿ ಇರುತ್ತದೆ ನೋಡಿ. ವಿಷಯ ಸೂಚಿ ಅಂದರೆ ಗೊತ್ತಾ? ಪುಸ್ತಕದ ಮೊದಲಿನಲ್ಲಿ 1ನೇ ಅಧ್ಯಾಯ ಈ ವಿಷಯ, 2ನೇ ಅಧ್ಯಾಯ ಈ ವಿಷಯ, ಸುಮ್ಮನೆ ವಿಷಯಗಳು ಹೇಳಿಕೆ ಹೇಳ್ತಾರೆ. ಅದು ಇಲ್ಲಿ ಒಂದು ದೊಡ್ಡ ಲಿಸ್ಟ್ ಹೇಳ್ತಾ ಇದ್ದಾರೆ. ಏನೇನು ಹೇಳಿದ? ಜನ್ಮ ರಾಮಸ್ಯ ಸುಮಹದ್ ವೀರ್ಯಂ ಸರ್ವಾನುಕೂಲತಾಂ. ರಾಮಚಂದ್ರ ಮೊದಲು ಹುಟ್ಟುವುದು. ಲೋಕಸ್ಯ ಪ್ರಿಯತಾಂ ಕ್ಷಾಂತಿಂ. ಲೋಕಕ್ಕೆ ರಾಮಚಂದ್ರ ಎಷ್ಟು ಪ್ರಿಯನಾಗಿದ್ದ. ರಾಮಚಂದ್ರನಿಗೆ ಕ್ಷಮಾಗುಣ ಹೇಗಿತ್ತು, ಸೌಮ್ಯ ಗುಣ ಹೇಗಿತ್ತು, ಸತ್ಯಶೀಲತಾಂ. ನಾನಾ ಚಿತ್ರಾ ಕಥಾಶ್ಚಾನ್ಯಾ. ಮಿಕ್ಕದು ರಾಮಚಂದ್ರನದು ಬಾಲಕಾಂಡದಲ್ಲಿ ಆ ವಿಶ್ವಾಮಿತ್ರನ ಜೊತೆಗೆ ಹೋಗುವಾಗ ಏನೇನು ಘಟನೆಗಳು, ವಿಶ್ವಾಮಿತ್ರ ಸಹಾಯನೇ. ಇಲ್ಲಿ ಒಂದು ಹೇಳ್ತೀನಿ ನೋಡಿ. ಬಾಲಕಾಂಡದಲ್ಲಿ ಒಂದೊಂದು ಕಾಂಡವನ್ನು ನಾವು ಉಪಕಾಂಡಗಳಾಗಿ ವಿಂಗಡಿಸಬಹುದು, ಗೊತ್ತಾ? ಉಪಕಾಂಡಗಳು ಬಾಲಕಾಂಡಕ್ಕೆ ಹೇಳ್ತೀನಿ ನೋಡಿ. ಮೊದಲು ಪೀಠಿಕೆ. ಪೀಠಿಕೆ ಅಂದರೆ ಏನು? ವಾಲ್ಮೀಕಿ ರಾಮಾಯಣವನ್ನು ಬರೆದಿರುವ ಭಾಗ, 4 ಅಧ್ಯಾಯಗಳು. ಮೊದಲದು ಏನಂದರೆ ಪೀಠಿಕಾ ಕಾಂಡ.
ಪೀಠಿಕಾಕಾಂಡ. ನಂತರ ಎರಡನೆಯದು ಜನ್ಮ, ರಾಮ ಜನ್ಮಕಾಂಡ. అంటే ಈ ಕಾಂಡಗಳಲ್ಲ, ಬಾಲಕಾಂಡ ಇದೆ ಅಲ್ಲವೇ, ಕಾಂಡಗಳಲ್ಲಿ ಉಪಕಾಂಡ ಏನಿಲ್ಲ. ನಾನು ಅವರು ವಿಂಗಡ ಮಾಡಲಿಲ್ಲ, ನಾನು ಮಾಡ್ತಾಯಿದ್ದೆ. ಅಲ್ಲೇನು ಯಾರೂ ಮಾಡಲಿಲ್ಲ, ನಾನೇ ಮಾಡ್ತಾಯಿದ್ದೆ. ನಮಗೆ ನೆನಪಿರುವುದಕ್ಕೆ ಅರ್ಥ ಮಾಡೋದು. ಮೊದಲು ಪೀಠಿಕಾಕಾಂಡ, ನಂತರ ಜನ್ಮಕಾಂಡ, ನಂತರ ವಿಶ್ವಾಮಿತ್ರನ ಜೊತೆಗೆ ಹೋಗುವ, ಅದೇನು ಹೇಳ್ತಾರೆ, ವಿಶ್ವಾಮಿತ್ರನ ಜೊತೆಗೆ ಇರುವ ಯಾತ್ರಾಕಾಂಡ, ಪ್ರಯಾಣ. ಅದಕ್ಕೇನು ಹೇಳಬೇಕು? ಈಗ ವಿಶ್ವಾಮಿತ್ರ ಜೊತೆಗೆ ಯಾತ್ರಾಕಾಂಡ ಹೇಳೋಣ. ವಿಶ್ವಾಮಿತ್ರೇಣ ಸಹ ಪ್ರಯಾಣಕಾಂಡ ಅಲ್ಲವೇ? ಮೂರನೆಯದು. ನಾಲ್ಕನೆಯದೇನು? ನಾಲ್ಕನೆಯದು ವಿಶ್ವಾಮಿತ್ರನ ಕಥೆ. ವಿಶ್ವಾಮಿತ್ರ ಅಯೋಧ್ಯಕ್ಕೆ ಬರ್ತಾನೆ, ರಾಮಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳನ್ನು ನೋಡ್ತಾನೆ, ನದಿಗಳನ್ನು ನೋಡ್ತಾನೆ, ಆಶ್ರಮಗಳು ನೋಡ್ತಾನೆ, ಅಹಲ್ಯನನ್ನು ನೋಡ್ತಾನೆ, ವಿಶ್ವಾಮಿತ್ರನ ಯಜ್ಞ ರಕ್ಷಣೆ ಮಾಡ್ತಾನೆ. ದಾರಿಯಲ್ಲಿ ತಾಟಕಿಯನ್ನು ಸಂಹಾರ ಮಾಡ್ತಾನೆ. ಏನೇನು ಪುಣ್ಯಕರ್ಮಗಳಿರುತ್ತವೋ ಕೆಲವು ಊರುಗಳು ನೋಡ್ತಾನೆ. ಆ ನೋಡಿದ್ದೆಲ್ಲ ತೋರಿಸ್ತಾನೆ. ಲಾಸ್ಟ್ ಒಂದು ವಿಶಾಲ ಎಂದು ನಗರ ಇರುತ್ತದೆ, ಅದು ನೋಡ್ತಾನೆ. ಅಲ್ಲಿ ಒಂದು ದಿವಸ ಮಲ್ಕೊಳ್ತಾನೆ. ಹೋಗಿ ಎಲ್ಲಿಗೆ ತಲುಪುತ್ತಾನೆ? ಅಹಲ್ಯ ಶಾಪ ವಿಮೋಚನ ಆದ ನಂತರ ಅದು ಮಿಥಿಲಾ ನಗರದ ಹೊರಗೆ ಒಂದು ತೋಟ ಇರುತ್ತದೆ, ಅಲ್ಲಿ ಹೋಗಿ ತಲುಪುತ್ತಾರೆ. ಅವರಿಗೆ ಗೊತ್ತಾದರೆ ಜನಕ ಬಂದು ಒಂದು ಸಲ ನೋಡಿ ಹೋಗ್ತಾನೆ. ಅಷ್ಟುವರೆಗೂ ಅದೆಲ್ಲ ಏನು ಹೇಳ್ತಾರೆ? ವಿಶ್ವಾಮಿತ್ರನ ಜೊತೆಗೆ ಮಾಡಿರುವ ಪ್ರಯಾಣ. ಇದೆಲ್ಲ ಒಂದು ಕಾಂಡ ಮಾಡಿಬಿಡೋಣ. ನಂತರ ವಿಶ್ವಾಮಿತ್ರ ಕಾಂಡ. ಇದು ಕಥೆ ಒಳಗೆ ಕಥೆ. ವಿಶ್ವಾಮಿತ್ರ ಕಾಂಡ ಅಂದರೆ ಶತಾನಂದ ಎಂದು ಅವರ ಪುರೋಹಿತ ಇರುತ್ತಾನೆ. ಯಾರು ಪುರೋಹಿತ? ಜನಕನ ಪುರೋಹಿತ. ಅವರು ಜನಕನ ಜೊತೆಗೆ ಬರುತ್ತಾನೆ. ಬಂದು ಜನಕ ಮಾತಾಡಿಸಿ ಹೋದಾಗ ಅವನೇನು ಶತಾನಂದ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು, ನೀವು ನಮ್ಮ ಅಮ್ಮ, ಅವರು ಯಾರು? ಗೌತಮ ಮಹರ್ಷಿ ಅಹಲ್ಯ ಮಗು ಶತಾನಂದ ಎನ್ನುವ. ಅಹಲ್ಯಾಕಿ ಗೌತಮ ಮಹರ್ಷಿಗೆ ಮಗು. ಅವರು ಸಣ್ಣ ಮಗುವೇ, ಚಿಕ್ಕ ವಯಸ್ಸೇ ಇರುತ್ತದೆ. ಆದರೂ ಪುರೋಹಿತನಾದ, ವೇದ ಎಲ್ಲ ಚೆನ್ನಾಗಿ ಕಲಿತ್ಕೊಂಡ ಚಿಕ್ಕ ವಯಸ್ಸಿನಲ್ಲಿ. ಏನೋ ಒಂದು 18-20 ವರ್ಷ ಇರ್ಬೋದು. ಎಲ್ಲ ಕಲಿತ್ಕೊಂಡ, ಅವರಿಗೆ ಪುರೋಹಿತನಾಗಿದ್ದಾನೆ. ಆವಾಗ ಅವರು ಕೇಳ್ತಾನೆ, ನಮ್ಮ ಅಮ್ಮ ಇರುವ ಆಶ್ರಮ ನೋಡಿದ್ದಾರಾ, ತೋರಿಸಿದ್ದೀರಾ? ವಿಶ್ವಾಮಿತ್ರನ ಆಡುವುದು ಕೇಳ್ತಾನೆ. ಹೌದು, ಅಹಲ್ಯ ಆಶ್ರಮ ತೋರಿಸಿದ್ದೇವೆ ಎಂದು ಹೇಳ್ತಾನೆ. ಹೇಳಿದಾಗ ಆವಾಗ ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರನು ಎಷ್ಟು ಮಹನೀಯರೋ ಗೊತ್ತಾ? ಅವರ ಹಿಂದೆ ಏನು ತಪಸ್ಸು ಮಾಡಿದ, ಅವರ ತಪಸ್ಸೆಲ್ಲ ಹೇಗೆ ಮಾಡಿ ಬ್ರಹ್ಮಋಷಿ ಆದ ಎಂದು ವಿಶ್ವಾಮಿತ್ರನ ವಂಶ, ಅವರ ಕಥೆಯೆಲ್ಲ ಹೇಳುವುದು ಶುರು ಮಾಡ್ತಾರೆ. ವಿಶ್ವಾಮಿತ್ರ ತನ್ನ ಕಥೆ, ಒಂದು ದಾರಿಯಲ್ಲಿ ವಿಶಾಲ ಎಂದು ನಗರ ಬರುತ್ತದೆ. ಅಲ್ಲಿ ತನ್ನ ಹಿಂದಿನವರು, ತನ್ನ ಕೌಶಿಕ ಮಹರ್ಷಿ ತನ್ನ ಹಿಂದಿನವರದು ಹೇಳ್ತಾನೆ, ತನ್ನದು ಹೇಳಲ್ಲ, ತಾನು ಸುಮ್ಮನೆ ಇರ್ತಾನೆ. ಇಲ್ಲಿಗೆ ಬಂದಾಗ ಈ ಶತಾನಂದ ವಿಶ್ವಾಮಿತ್ರನ ಕುರಿತೆಲ್ಲ ಹಿಂದಿನ ತಪಸ್ಸು ಮಾಡಿದ್ದು, ಆ ವಸಿಷ್ಠ ಆಶ್ರಮದಲ್ಲಿ ಕಾಮಧೇನು ಕಿತ್ತುಕೊಂಡಿದ್ದು, ಎಲ್ಲ ಮಾಡಿದ ಗಲಾಟ ಎಲ್ಲ ತಪಸ್ಸು ಮಾಡಿದ್ದು, ಆ ಮೇನಕಾ ಜೊತೆಗೆ ಸಂಬಂಧ, ಆ ರಂಭ ಮಾಡಿದ್ದೆಲ್ಲ ಹೇಳ್ತಾರೆ. ಕೊನೆಗೂ ಆವಾಗ ಬ್ರಹ್ಮಋಷಿ ಆಗುತ್ತಾನೆ. ಅದೇನು ತ್ರಿಶಂಕು ಕಥೆ, ಅದೆಲ್ಲ ವಿಶ್ವಾಮಿತ್ರನ ಕಥೆ. ವಿಶ್ವಾಮಿತ್ರನ ಕಥೆ ಹೇಳುವುದು ರಾಮಾಯಣಕ್ಕೆ ಸಂಬಂಧವಿಲ್ಲ. ಆದರೂ ಅವರು ಹೇಳಿಬಿಡ್ತಾರೆ, ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ಕರ್ಕೊಂಡು ಹೋಗಿ ತನ್ನ ದಾರಿಯಲ್ಲಿ ಕೆಲವು ಪುಣ್ಯಕ್ಷೇತ್ರಗಳು ತೋರಿಸ್ತಾನೆ, ಅದೆಲ್ಲ ಗೊತ್ತಾಗ್ತದೆ. ನಂತರ ಜನಕನ ಆ ನಗರ ಮಿಥಿಲಾಕ್ಕೆ ಹೋಗಿ ಆ ತೋಟೆಯಲ್ಲಿ ಕುಳಿತಿರುತ್ತಾರೆ. ಈಗ ನಂತರ ಶಿವಧನುಸ್ಸು ಅದು ತೋರಿಸಬಹುದಿತ್ತು ಅಲ್ಲ, ಈಗ ಶಿವಧನುಸ್ಸು ಅದಕ್ಕೆ ಮಧ್ಯದಲ್ಲಿ ಈ ಕಥೆ ಬಂದುಬಿಡ್ತದೆ. ಇದು ವಿಶ್ವಾಮಿತ್ರನ ಕಥೆ, ಶತಾನಂದ ಹೇಳುತ್ತಾನೆ. ಇದು ನೇರ ರಾಮಾಯಣಕ್ಕೆ ಸಂಬಂಧವಿಲ್ಲ, ಆದರೂ ವಿಶ್ವಾಮಿತ್ರನ ಕುರಿತು ಇದು ವಿಶ್ವಾಮಿತ್ರ ಕಾಂಡ 4ನೆಯದು. ಈಗ 5ನೆಯದು ವಿವಾಹ ಕಾಂಡ ಅಷ್ಟೇ. ಈಗ ವಿವಾಹ ಕಾಂಡದಲ್ಲಿಯೂ ಬೇಕಾದರೆ 2-3 ವಿಂಗಡ ಮಾಡಬಹುದು. ಒಂದು ಶಿವಧನುರ್ಭಂಗ, ನಂತರ ದಶರಥನನ್ನು ಅಲ್ಲಿಂದ ಕರೆಯುವುದು, ವಿವಾಹ ಆಗುವುದು ಅಲ್ಲವೇ? ಎರಡನೆಯದು. ಮೊದಲು ಶಿವಧನುರ್ಭಂಗ, ಎರಡನೆಯದು
ಸುದ್ದಿಯನ್ನು ದಶರಥನಿಗೆ ಅಯೋಧ್ಯಕ್ಕೆ ಕಳಿಸಿ ಅಯೋಧ್ಯಾವರ ಜನರೆಲ್ಲ ಇಲ್ಲಿಗೆ ಬರುವುದು, ಇಲ್ಲಿ ಮದುವೆ ಆಗುವುದು. ಆದ ನಂತರ ವಾಪಸ್ ಹೋಗುವಾಗ ಪರಶುರಾಮನನ್ನು ಸೋಲಿಸುವುದು, ಅಯೋಧ್ಯಕ್ಕೆ ತಲುಪಿ ಸುಖವಾಗಿರುವುದು. ಆವಾಗ ವಿಶ್ವಾಮಿತ್ರ ಹೊರಟೋಗ್ತಾನೆ, ಇವರು ಅಯೋಧ್ಯಕ್ಕೆ ತಲುಪಿರುತ್ತಾರೆ. ಈ 3 ಘಟ್ಟಗಳು ಮದುವೆ ಸಂದರ್ಭದಲ್ಲಿ ಬರುತ್ತವೆ. 3 ಅಂಶಗಳು. ಒಂದು ಶಿವಧನುರ್ಭಂಗ, ಎರಡನೆಯದು ದಶರಥನನ್ನು ಅಲ್ಲಿಂದ ಕರೆದು ಇಲ್ಲಿ ವಿವಾಹ ಮಾಡುವುದು, ಮಾಡಿದ ನಂತರ ವಾಪಸ್ ಹೋಗೋದು, ಬೇರೆಲ್ಲರೂ ಅಯೋಧ್ಯಕ್ಕೆ ಹೋಗುವುದು. ಅಷ್ಟೇ ಈ 3 ಘಟನೆಗಳು. ಈ 3 ಸೇರಿಕೊಂಡು ವಿವಾಹಕಾಂಡ. ಹೀಗೆ 5 ಉಪಕಾಂಡಗಳಾಗಿವೆ. ಒಂದು ಪೀಠಿಕಾಕಾಂಡ, ಅಂದರೆ ರಾಮಾಯಣ ಪೀಠಿಕಾಕಾಂಡ ಅಥವಾ ರಾಮಾಯಣ ರಚನಾಕಾಂಡ ಅಲ್ಲವೇ. ವಾಲ್ಮೀಕಿ ರಾಮಾಯಣ ಬರೆದಿರುವುದು ರಾಮಾಯಣ ರಚನಾಕಾಂಡ. ನಂತರ ರಾಮನ ಜನ್ಮಕಾಂಡ, ರಾಮಜನ್ಮಕಾಂಡ. ರಾಮಜನ್ಮಕಾಂಡದಲ್ಲಿ ಪುತ್ರಕಾಮೇಷ್ಟಿ ಯಾಗ ಮಾಡುವುದು, ದೇವತರೆಲ್ಲ ಬರುವುದು, ಪಾಯಸ ಬರುವುದು, ರಾಮಚಂದ್ರ ಹುಟ್ಟುವುದು, ಅಷ್ಟುವರೆಗೂ ಹುಟ್ಟುವುದು, ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡುವುದು, ಅದೆಲ್ಲ ಅಷ್ಟುವರೆಗೂ. ಜನ್ಮ, ವಿದ್ಯಾಭ್ಯಾಸ, ಬಾಲ್ಯಕಾಲ ಅದೆಲ್ಲ ಸಣ್ಣದೇ ಒಂದೇ ಅಧ್ಯಾಯದಲ್ಲೆಲ್ಲ ಮುಗಿಯುತ್ತೆ. ರಾಮದನ್ನೇ ಬಾಲ್ಯಕಾಲ ವಿದ್ಯಾಭ್ಯಾಸ ಹೆಚ್ಚು ಹೇಳಲಿಲ್ಲ ವಾಲ್ಮೀಕಿ, ಸಂಕ್ಷೇಪವಾಗಿ ಹೇಳಿಬಿಟ್ಟ. ಅಂದರೆ 5-6 ಎಲ್ಲ ಸೇರಿಕೊಂಡು ಒಂದೇ ಅಧ್ಯಾಯದಲ್ಲಿ ಅರ್ಧ 10 ಶ್ಲೋಕಗಳಲ್ಲಿ ಮುಗಿಸ್ಬಿಟ್ಟ. 10-15 ಅಷ್ಟೇ, ಹೆಚ್ಚಿಲ್ಲ. ಈಗ ಮಿಕ್ಕದೆಲ್ಲ ವಿಶ್ವಾಮಿತ್ರನದೇ 2 ದೊಡ್ಡ. ವಿಶ್ವಾಮಿತ್ರನ ಜೊತೆಗೆ ಹೋಗುವುದೆಲ್ಲ ಆ ಮಿಥಿಲವರೆಗೂ, ಅದೇನು ಅಹಲ್ಯ ಕಥೆವರೆಗೂ ಒಂದು ಕಾಂಡ. ವಿಶ್ವಾಮಿತ್ರನ ಕಥೆನೇ ಹೇಳುವುದು 4ನೆಯ ಕಾಂಡ, ಕೊನೆಗೆ ವಿವಾಹ ಕಾಂಡ. ಈ 5 ಸೇರಿಕೊಂಡ್ರೆ ಬಾಲಕಾಂಡ ಆಗುತ್ತೆ. ಅಂದರೆ ಈ 5 ವಿಷಯಗಳು ಸೇರಿಸಿ ಬಾಲಕಾಂಡ. ಅದರೆಲ್ಲ ಜಾನಕಿ ಇಲ್ಲಿ ನೋಡಿ, ನಾನಾ ಚಿತ್ರ ಕಥಾಶ್ಚಾನ್ಯ ವಿಶ್ವಾಮಿತ್ರ ಸಹಾಯನೆ, ವಿಶ್ವಾಮಿತ್ರ ಸಹಾಯದಿಂದ ಅವರ ಜೊತೆಗೆ ಹೋಗುವುದು, ಮಿಥಿಲಾಕ್ಕೆ ತಲುಪುವುದು. ನಾನಾ ಚಿತ್ರ, ಅಲ್ಲಿ ದಾರಿಯಲ್ಲಿ ಅವರು ಏನೇನೋ ಕಥೆಗಳು ಹೇಳ್ತಾನೆ, ಪುಣ್ಯಕ್ಷೇತ್ರಗಳ ಕಥೆಗಳನ್ನು ಹೇಳ್ತಾನೆ. ಕೊನೆಗೆ ವಿಶ್ವಾಮಿತ್ರ ಕಥಾ ಕೇಳ್ತಾರೆ. ಜಾನಕ್ಯಾಶ್ಚ ವಿವಾಹಂಚ, ಜಾನಕಿ ವಿವಾಹ, ಧನುಷಶ್ಚ ಧನುರ್ಭಂಗ ಮಾಡ್ತಾರೆ, ನಂತರ ವಿವಾಹ ಆಗುತ್ತದೆ. ಈಗ ಮಧ್ಯ ದಾರಿಯಲ್ಲಿ ವಾಪಸ್ ಬರುತ್ತಾ ಇರುವಾಗ ಪರಶುರಾಮನ ಜೊತೆಗೆ ವಿವಾದ ನಡೆದು ಪರಶುರಾಮನನ್ನು ಸೋಲಿಸ್ತಾನೆ. ರಾಮ ವಿವಾದಂಚ ಗುಣ ಅಂದಾಶರಥೇಸ್ತಥಾ, ದಶರಥನ ಸದ್ಗುಣಗಳು. ಇಷ್ಟುವರೆಗೂ ಬಾಲಕಾಂಡ ಮುಗಿಯಿತು. ಈಗ ಮುಂದಿಂದು ಬರೆದಿಟ್ಟ, ಇನ್ನೇನು ಅಷ್ಟೇ. ವಾಲ್ಮೀಕಿ ಬಾಲಕಾಂಡ ಮುಗಿದು ಬಿಟ್ಟ. ಈಗ ಅಯೋಧ್ಯಕಾಂಡ. ತಥಾಭಿಷೇಕನ್ ರಾಮಸ್ಯ, ರಾಮನಿಗೆ ಅಭಿಷೇಕ ತಯಾರಿ ಮಾಡುವುದು. ಮತ್ತು ಕೈಕೇಯಿಯ ದುಷ್ಟಭಾವತಂ, ಕೈಕೇಯಿ ದುಷ್ಟಬುದ್ಧಿ ಹುಟ್ಟುವುದು. ವಿಘಾತಂಚ ಅಭಿಷೇಕಸ್ಯ, ಅಭಿಷೇಕಕ್ಕೆ ಅಡ್ಡಿ ಮಾಡುವುದು. ರಾಮಸ್ಯ ಚ ವಿವಾಸನಂ, ಅಷ್ಟೇ ವರವನ್ನು ಕೇಳಿಕೊಳ್ಳುವುದು, ರಾಮನನ್ನು ಕಳಿಸಿಬಿಡುವುದು ಕಾಡುಗೆ. ಈಗ ರಾಮ ಕಾಡುಗೆ ಹೋಗಿಬಿಡ್ತಾನೆ ರಥದಲ್ಲಿ, ಸುಮಂತ್ರ ಬಿಟ್ಟು ಬರ್ತಾನೆ. ಈಗ ರಾಜ್ಞ ಶೋಕಂ ವಿಲಾಪಂಚ, ಈಗ ರಾಮ ಅಯ್ಯೋ ರಾಮನ ಬಿಟ್ಟೆ ಅಯ್ಯೋ ನಾನೇ ತಪ್ಪು ಮಾಡಿದೆ, ಅಯ್ಯೋ ಎಷ್ಟು ತಪ್ಪು ಮಾಡಿದೆ ಎಂದು ಅಳುತ್ತಾ ಪ್ರಾಣ ಬಿಡುತ್ತಾನೆ. ಪರಲೋಕಸ್ಯ ಚಾಶ್ರಯಂ, ಪರಲೋಕಕ್ಕೆ ಹೊರಟೋಗ್ತಾನೆ, ಪ್ರಾಣ ಬಿಡುತ್ತಾನೆ. ಪ್ರಕೃತೀನಾಂ ವಿಷಾದಂಚ, ಈಗ ಮಿಕ್ಕ ಜನರೆಲ್ಲ ದೇಶವಾಸಿಗಳೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಎಲ್ಲರಿಗೆ. ಅಯ್ಯೋ ರಾಮಚಂದ್ರ ಇಲ್ಲ, ದಶರಥ ಇಲ್ಲ, ನಮಗೆ ಅನಾಥರಾಗಿಬಿಟ್ಟಿದ್ದೀವಿ, ರಾಜ್ಯಕ್ಕೆ ಪರಿಪಾಲಕರೇ ಇಲ್ಲ, ಯಾರೂ ಇಲ್ಲ ರಾಜ್ಯಕ್ಕೆ. ಈಗ ವಿಶ್ವಾಮಿತ್ರನೇ, ಮಂತ್ರಿಗಳೇ ನೋಡ್ತಾ ಇದ್ದಾರೆ ರಾಜ್ಯ ಪರಿಪಾಲನೆ. ಏಕೆಂದರೆ ರಾಜ ಇಲ್ಲ ಅಂದರೆ ಬೇರೆ ಪಕ್ಕ ರಾಜರು ದಾಳಿ ಮಾಡಿ ಎಲ್ಲ ರಾಜ್ಯವನ್ನು ಆಕ್ರಮಿಸ್ಕೊಳ್ತಾರೆ. ಆವಾಗ ಮಿಲ್ಟ್ರಿಯನ್ನಿದ್ದು ಈಗ ವಸಿಷ್ಠ ಅಲ್ಲೇ ಕುಳಿತುಕೊಂಡು ಪರಿಪಾಲನೆ ಮಾಡುತ್ತಾ ಇರಬೇಕು, ಏನೇನು ಆಗ್ತಾ ಇದೆ ಎಲ್ಲ ನೋಡುತ್ತಾ ಇರಬೇಕು. ಏಕೆ ಮತ್ತೆ ಅವರು ಬರುವವರೆಗೂ, ಯಾರೋ ಭರತನೋ ಯಾರೋ ಒಬ್ಬರು ರಾಜ ಬರುವವರೆಗೆ ಇವರು ನೋಡುತ್ತಾ ಇರಬೇಕು. ಮಂತ್ರಿಗಳೆಲ್ಲ ಬ್ಯುಸಿಯಾಗಿರ್ತಾರೆ, ತುಂಬ ಕೆಲಸ. ಆವಾಗೆ ಪ್ರಕೃತೀನಾಂ ವಿಷಾದಂಚ ಪ್ರಕೃತೀನಾಂ ವಿಸರ್ಜನಂ ನಿಷಾದಾದಿ. ಓಕೆ, ಮತ್ತು ಅವರೆಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಈಗ ರಾಮಚಂದ್ರ ಅಲ್ಲಿ ಹೋಗುತ್ತಾ ಇರುವಾಗ ದಾರಿಯಲ್ಲಿ ತಮಸಾ ನದಿಯಲ್ಲಿ ಅವರೆಲ್ಲರೂ ಮಲ್ಕೊಂಡಾಗ ಅವ್ರನ್ನ ತಪ್ಪಿಸಿ ರಾಮಚಂದ್ರ ಹೋಗುವುದು. ನಿಷಾದಾಧಿಪತ ಸಂವಾದ, ಅಲ್ಲಿ ನಿಷಾದಾಧಿಪತಿ ಗುಹ ಭೇಟಿಯಾಗ್ತಾನೆ, ಅವರ ಜೊತೆಗೆ ಮಾತಾಡುವುದು. ಮತ್ತು ಸೂತೋಪಾವರ್ತನಂ ತಥ, ಸುಮಂತ್ರವನ್ನು ವಾಪಸ್ ಕಳಿಸ್ತಾನೆ. ಸುಮಂತ್ರ ಏನು ಹೇಳ್ತಾನೆ ಗೊತ್ತಾ, ಅಲ್ಲಿ ನೋಡಬೇಕು. ನಾನು ಬರಲ್ಲ, ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ, ನಿಮ್ಮ ಜೊತೆಗೆ ನಾನು ಕಾಡಿನಲ್ಲೇ ಇರ್ತೀನಿ 14 ವರ್ಷ ಎಂದು. ರಾಮಚಂದ್ರ ಏನು ಹೇಳಿದನು ಕೇಳೋದು. ರಾಮಚಂದ್ರ ಏನು ಹೇಳ್ತಾನೆ ಗೊತ್ತಾ, ಸುಮಂತ್ರ ನೀವು ನಮ್ಮ ರಘುವಂಶಕ್ಕೆ ನೀವು ಮಂತ್ರಿವಿ, ಬುದ್ಧಿವಂತನಿವೆ, ಭಕ್ತನಿವೆ, ನಿಮಗೆಲ್ಲ ಗೊತ್ತು. ನೀವು ಇಲ್ಲೇ ನನ್ನ ಜೊತೆಗೆ ಇದ್ದರೆ ಕೈಕೇಯಿಗೆ ಸಂದೇಹ ಬರುತ್ತದೆ, ಇವರು ಕಾಡಿನಲ್ಲಿ ಬಿಟ್ಟಿಲ್ಲ, ಎಲ್ಲೋ ಹೋಗಿ ಅರಮನೆಯಲ್ಲಿ ಯಾರೋ ಅರಮನೆ ಕಟ್ಟಿಸಿ ಎಲ್ಲೋ ಇಟ್ಟ ಅನಿಸುತ್ತದೆ. ನೀವು ವಾಪಸ್ ಹೋಗಿ ಮುಖ ತೋರಿಸಿದ್ದರೆ ನನ್ನನ್ನು ಕಾಡಿನಲ್ಲಿ ಬಿಟ್ಟಿದ್ದೇವೆ ಎಂದು ಅವರಿಗೆ ನಂಬಿಕೆ ಆಗುತ್ತದೆ, ಅದರಿಂದ ನೀವು ಹೋಗೋ ಎಂದು ಹೇಳ್ತಾನೆ.
ಸುಮಂತ್ರಕ್ಕೇನು ಮಾತಾಡೋಕ್ಕಾಗಲ್ಲ. ಹೌದು, ಅದು ಮಾತು ಹೇಳಿದ್ರು. ಮತ್ತೆ ಇನ್ನೊಂದು, ಅಪ್ಪ ಅಮ್ಮಗೆ ಈಗ ಯಾರೂ ಜೊತೆಗೆ ಇಲ್ಲ, ಅವರು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ದುಃಖದಲ್ಲಿದ್ದಾರೆ. ನೀವು ಪಕ್ಕಕ್ಕಿದ್ದರೆ ಅವರಿಗೆ ಸ್ವಲ್ಪ ಧೈರ್ಯ ಆಗುತ್ತದೆ. ಏಕೆ, ನೀವು ಕೊನೆಯವರೆಗೂ ನನ್ನನ್ನು ನೋಡಿದ್ದೀರಿ. ನಾನಿಲ್ಲಿ ನೋಡಿ, ನಾನು ಸುಖವಾಗೇ ಇದ್ದೀನಿ ನೋಡಿ, ಕಾಡಿಗೆ ಹೋಗ್ತಾ ಇದ್ದೀನಿ, ನಾವೇನು ದುಃಖ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಸುಖವಾಗಿದ್ದೇನೆ, ನಗುತ್ತಾ ಇದ್ದೇನೆ ಎಂದು ನೀವು ನೋಡಿ ಅದು ಹೇಳಿದ್ದರೆ ಅವ್ರಿಗೆ ಪಾಪ ಬೇಜಾರಾಗಲ್ಲ. ಅದರಿಂದ ನೀವು ಹೋಗಿ ಹೇಳಲೇಬೇಕು. ಅಂದರೆ ಸುಮಂತರು ತುಂಬ ಅಳುತ್ತಾನೆ. ಅಯ್ಯೋ, ನನಗೆ ಹೀಗೆ ವಾಪಸ್ ಮಾಡ್ತಾ ಇದ್ದಾನೆ ಅಂತ ತುಂಬ ಹತ್ತು ಹೋಗ್ತಾನೆ ವಾಪಸ್. ಅದೆಲ್ಲ ಹೇಳಿ ನೋಡಬೇಕಲ್ಲಿ ಪಾಪ ಅವ್ರ ಕಷ್ಟ. ಸೊ ಗಂಗಾಯಾಶ್ಚಾಪಿ ಸಂತಾರಂ ಭರದ್ವಾಜಸ್ಯ ದರ್ಶನಂ. ಈಗ ರಾಮಚಂದ್ರ ಅವರು ನದಿ ದಾಟ್ತಾನೆ. ದಾಟಿದ ನಂತರ ನದಿ ದಾಟುವಾಗಲೇ ಅವರು ಗುಹನಿಗೆ ಹೇಳ್ತಾನೆ ಅಷ್ಟೇ, ರಾಜ, ನಿಷಾದ ರಾಜ, ನೀ ಇಲ್ಲೇ ಇರು, ನನ್ನ ಜೊತೆಗೆ ಬೇಡ, ನಾನೇ ಹೋಗಬೇಕು. ಆ ನದಿ ದಾಟ್ತಾರೆ. ಆ ಬೋಟನ್ನು ಇವರಿಗೆ ಕೊಟ್ಟುಬಿಟ್ಟು ದೋಣಿ, ಈಗ ಅವರಲ್ಲಿ ಆ ಸೈಡ್ಗೆ ಹೋಗಿಬಿಡ್ತಾರೆ. ಪ್ರಯಾಗ ದಾಟಿ, ಅಂದರೆ ನಾವು ಈ ಸೈಡ್ ಇದ್ದೀವಲ್ಲ, ದಕ್ಷಿಣಕ್ಕಿದ್ದೀವಿ, ಅಂದರೆ ಆ ಸೈಡ್ನಿಂದ ಗಂಗಾ ದಾಟಿ ಈ ಸೈಡ್ಗೆ ಬರ್ತಾರೆ. ಚಿತ್ರಕೂಟ ಈ ಸೈಡ್ ಇದೆ, ಗಂಗಕ್ಕೆ ಈ ಪಕ್ಕಕ್ಕೆ ಆಗ್ತದೆ, ಅಂದರೆ ಮಧ್ಯಪ್ರದೇಶ ದಿಕ್ಕು ಈ ಸೈಡ್ ಆಗ್ತದೆ. ಆದ್ದರಿಂದ ಗಂಗಾಯಾಶ್ಚ ಸಂತಾರಂ, ಗಂಗೆಯನ್ನು ದಾಟುವುದು, ಭರದ್ವಾಜಸ್ಯ ದರ್ಶನಂ, ಅಲ್ಲಿ ಭರದ್ವಾಜ ಆಶ್ರಮದಲ್ಲಿ ಅವರನ್ನು ದರ್ಶನ ಮಾಡಿಕೊಳ್ಳುವುದು, ಭರದ್ವಾಜಾಭ್ಯನುಜ್ಞಾಚ್ಚ ಚಿತ್ರಕೂಟಸ್ಯ ದರ್ಶನಂ. ಅವರು ಹೇಳ್ತಾರೆ, ನಾವು ಇರುವುದಕ್ಕೆ ಒಂದು ಜಾಗ ತೋರಿಸು ಎಂದು ಹೇಳಿ. ಭರದ್ವಾಜ ಹೇಳ್ತಾನೆ, ಬೇರೆ ಎಲ್ಲೇಕೆ, ನಮ್ಮ ಆಶ್ರಮದಲ್ಲೇ ಇರು ಎಂದು ಹೇಳ್ತಾರೆ. ಇಲ್ಲಿ ಆಶ್ರಮದಲ್ಲಿದ್ದರೆ, ಈಗ ನಾನು ಗಂಗಾ ದಾಟಿದೆ ಎಂದು ಎಲ್ಲರಿಗೆ, ಗಂಗಾ ದಾಟುವವರ ಗೊತ್ತಾಯ್ತು ಅವರಿಗೆ. ಸುಮಂತರು ಅಲ್ಲಿ ನೋಡಿದ, ಈಗ ಅವ್ರು ಗಂಗಾ ದಾಟಿದ್ದರೆ ಇಲ್ಲಿಲ್ಲೇ ಇರುತ್ತಾರೆ, ಭರದ್ವಾಜ ಆಶ್ರಮ ಎಂದು ಗೊತ್ತಾಗಿಬಿಟ್ರೆ ಈಗ ಎಲ್ಲರೂ ಬಂದಿಲ್ಲೇ ಕೂತಿರ್ತಾರೆ ಅಯೋಧ್ಯವಾಸಿಗಳು. ಯಾರಿಗೆ ಗೊತ್ತಾಗದೇ ಇದ್ದಂಥ ದೂರ ಜಾಗ ಇರಬೇಕು. ಎಲ್ಲಿದ್ದಾರೋ ಅಂದರೆ ಎಲ್ಲೋ ಕಾಡಿನಲ್ಲಿ ಎಂದು ಅನಿಸಬೇಕು, ಎಲ್ಲಿಂದ ಗೊತ್ತಿರಬಾರ್ದು. ಅದರಿಂದ ಬೇರೆ ಹೇಳು ಅಂದರೆ ಚಿತ್ರಕೂಟ ಚೆನ್ನಾಗಿದೆ, ಅಲ್ಲಿ ಹೋಗು ಎಂದು ಹೇಳ್ತಾನೆ. ಅಲ್ಲಿಂದ ತುಂಬ ದೂರ ಇದೆ, ಎಲ್ಲಿ, ಪ್ರಯಾಗದಿಂದ ತುಂಬ ದೂರಪ್ಪ. ಬಸ್ಸಿನಲ್ಲಿ ಹೋದರೆ 4-5 ಗಂಟೆಗಳಾಯಿತು. ತುಂಬ ದೂರ ಇದೆ ಚಿತ್ರಕೂಟ. ಬಸ್ಸಿನಲ್ಲೇ 4-5 ಗಂಟೆ ಅಂದರೆ ನಡ್ಕೊಂಡು ಹೋದರೆ ಇನ್ನೆಷ್ಟು ದೂರ, ತುಂಬ ದೂರ ಆಗ್ತದೆ. ತುಂಬ ದೂರ ಚಿತ್ರಕೂಟಕ್ಕೆ ಬಂದಿರುತ್ತಾರೆ. ವಾಸ್ತುಕರ್ಮ ಅಲ್ಲಿ ಬಂದಾಗ ಲಕ್ಷ್ಮಣನಿಗೆ ನೋಡಿ, ಈ ಜಾಗ ಚೆನ್ನಾಗಿದೆಪ್ಪ ಲಕ್ಷ್ಮಣ ಮಾಡು ಎಂದು ಹೇಳ್ತಾನೆ. ಅಲ್ಲೆಲ್ಲ ನೋಡಬೇಕು. ಅವರು ಮರಗಿಡಗಳೆಲ್ಲ ಕತ್ತರಿಸಿ ತಂದು ಒಂದು ಒಳ್ಳೆಯ ಆಶ್ರಮ ಕಟ್ತಾನೆ. ಕಟ್ಟಿದ ನಂತರ ವಾಸ್ತುಪೂಜೆ ಮಾಡಬೇಕು ಹೇಳ್ತಾರೆ. ವಾಸ್ತುಪೂಜೆ ಮಾಡ್ತಾರೆ ಈಗಲೂ. ಅಂದರೆ ನೋಡಿ, ಇದೆಲ್ಲ ನಮಗೆ ರಾಮಚಂದ್ರನು ಆ ಕಾಲದಲ್ಲೇ ಮಾಡಿದ, ಅದೆಲ್ಲ ಈಗಲೂ ಮಾಡ್ತಾ ಇದ್ವಿ. ಅದರಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರುವಂಥ ಆಚರಣೆಗಳೆಲ್ಲ ಅವಾಗಿನಿಂದಲೂ ಬರುತ್ತಾ ಇವೆ. ಸೊ ವಾಸ್ತುಕರ್ಮ ನಿವೇಶಂ, ವಾಸ್ತುಕರ್ಮ ಮಾಡ್ತಾರೆ. ನಿವೇಶಂ ಅಂದರೆ ಆ ಗೃಹ ಪ್ರವೇಶ ಮಾಡ್ತಾರೆ. ಈಗ ಮಾಡಿ ಅಲ್ಲೇ ಕೂತಿರ್ತಾರೆ. ಈಗ ಬೇರೆ ಏನು ಕೆಲಸ ಇಲ್ಲ. ಈಗ ಇವರು ಇಲ್ಲಿ ಹೋಗಿ ಕಟ್ಟುಕೊಂಡು ವಾಸ ಮಾಡುವ ದಿವಸದಿಂದ ಇವರು ಇಲ್ಲಿ ಬಂದು ಮಾಡುವ ಹೊತ್ತಿಗೆ ಸುಮಂತರು ಅಲ್ಲಿ ತಲುಪಿದ, ಅಯೋಧ್ಯಕ್ಕೆ ತಲುಪಿದ ನಂತರ 2-3 ದಿವಸಗಳಲ್ಲಿ, 1 ದಿವಸನೋ 2 ದಿವಸನೋ ನೆನಪಿಲ್ಲ, ಎಷ್ಟು ದಿವಸ ಇರುತ್ತಾನೆ ದಶರಥ, ಅದೇ ದಿವಸನ 2 ದಿವಸ ಇದ್ದು ಹೋಗ್ತಾನೆ. 2 ದಿವಸಕ್ಕೆ ದಶರಥ ಪ್ರಾಣ ಬಿಡುತ್ತಾನೆ. ದಶರಥ ಪ್ರಾಣ ಬಿಟ್ಟ ನಂತರ ಒಂದು ರಥವನ್ನು ಎಲ್ಲಿ ಕಳಿಸ್ತಾರೆ, ಭರತನ ಹತ್ತಿರ. ಕೇಕೈ ದೇಶ ತುಂಬ ದೂರ. ಕೇಕೈ ದೇಶ ಎಲ್ಲಿ, ಅಲ್ಲಿ ಪಾಕಿಸ್ತಾನಲ್ಲಿದೆ. ಅಯೋಧ್ಯದಿಂದ ಅದು ಎಷ್ಟು ದೂರ, ಪಾಕಿಸ್ತಾನ ಅಷ್ಟು ದೂರ. ಅಯೋಧ್ಯ ಎಲ್ಲಿ ಪ್ರಯಾಗಕ್ಕೆ ಹತ್ತಿರ. ಪ್ರಯಾಗದಿಂದ ಇಲ್ಲಿ ಉತ್ತರ ಪ್ರದೇಶ ಎಲ್ಲ ದಾಟಿ, ಪಂಜಾಬು ಅದೆಲ್ಲ ದಾಟಿ ಎಲ್ಲಿಗೆ ಹೋಗಬೇಕು, ಹರಿಯಾಣ, ಪಂಜಾಬು ದಾಟಿ ಅಲ್ಲಿವರೆಗೂ ಪಾಕಿಸ್ತಾನ, ಸಿಂಧೂ ದೇಶ, ಅಲ್ಲಿ ಕೇಕಯ ದೇಶ. ಅಷ್ಟು ದೂರ ಹೋಗೋದಕ್ಕೆ 1 ವಾರ ದಿವಸ ಆಗ್ತದೆ. ವಾರ ದಿವಸ ಹೋಗ್ತಾನೆ. ಭರತನನ್ನು ತಗೊಂಡು ಮತ್ತೆ ಬರುವಕ್ಕೆ ಇನ್ನೊಂದು ವಾರ ದಿವಸ ಆಗ್ತದೆ, 15 ದಿವಸ. ದಶರಥ ಇಲ್ಲಿ ಹೋಗಿದ್ದೆ 2-3 ದಿವಸ ಆಯಿತು. ಬಂದಾಗ ಇವರು ಹೇಳ್ತಾರೆ, 1 ದಿವಸ ಈಗ ಮೊದಲಿಗೆ ಕೈಕೇಯಿ ಹತ್ತಿರ ಹೋಗಿ ಏನಾಯಿತು ಎಲ್ಲರಿಗೆ ಬೈಯುವುದು, ಕೈಕೇಯಿಯನ್ನು ಬೈಯುತ್ತಾನೆ, ಅಳುತ್ತಾನೆ ಭರತ, ಇದೆಲ್ಲ 1-2 ದಿವಸ ನಡೆಯುತ್ತದೆ. ನಂತರ ವಸಿಷ್ಠ ಬರುತ್ತಾನೆ, ಒಂದು ಮೀಟಿಂಗ್ ಮಾಡ್ತಾನೆ. ಮೀಟಿಂಗ್ ಮಾಡಿ ನೀವೇ ಪಟ್ಟಾಭಿಷೇಕ ಮಾಡ್ಕೋ ಅದೆಲ್ಲ ಹೇಳ್ತಾನೆ. ನಾನು ಮಾಡಲ್ಲ ಎಂದು ಹೇಳ್ತಾನೆ. ಅದೆಲ್ಲ 1-2 ದಿವಸ ಕಲಿಯುತ್ತದೆ. ನಂತರ ಭರತ, ನಾನು ಒಪ್ಕೊಳ್ಳಲ್ಲ, ನಾನು ತಪ್ಪು ಮಾಡಿದೆ, ಅದರಿಂದ ನಾನು ಹೋಗಿ ರಾಮಚಂದ್ರನನ್ನು ಒಪ್ಪಿಸಿ ಅವರನ್ನೇ ಕರ್ಕೊಂಡು ಬರ್ತೀನಿ ಅಂತ ಎಲ್ಲರೂ ಸಂತೋಷ ಪಟ್ಕೊಳ್ತಾರೆ. ಈಗ ಎಲ್ಲರಿಗೆ ಹೇಳಿಬಿಡ್ತಾರೆ, ದಾರಿ ತಯಾರು ಮಾಡೋಣ ಈಗ ಅಲ್ಲಿ ಹೋಗುವುದಕ್ಕೆ. ಅದಕ್ಕೆ 1 ವಾರ ದಿವಸ ಆಗ್ತದೆ. ತಯಾರು ಮಾಡಬೇಕೆ ದಾರಿ ಮಾಡಿ ಮತ್ತೆ ಅವರು ಹೋಗಿ ನಡ್ಕೊಂಡು ಹೋಗುವಾಗ ತುಂಬ ದಿವಸ ಆಗ್ತದೆ. ಯಾಕಂದರೆ ಇಷ್ಟು ಜನರಲ್ಲವೇ, ಒಬ್ಬರಿಬ್ಬರಂದರೆ ಬೇಗ ಆಗ್ತದೆ. ಇಷ್ಟು ಜನರು ಹೋಗುವುದಂದರೆ 4-6 ಕಿಲೋಮೀಟ್ರ್ ಹೋಗುವುದು ನಿಲ್ಲುವುದು, ಮತ್ತು 4-6 ಕಿಲೋಮೀಟ್ರ್ ಹೋಗುವುದು ನಿಲ್ಲುವುದು. ಹಾಗೆ ಆ ಗಂಗಾ ನದಿ ದಾಟುವುದು ಇಷ್ಟೆಲ್ಲ ಸಾವಿರ ಜನರು, ಒಂದಾ ಇಬ್ಬರ, ಇಡೀ ಊರೆಲ್ಲ, ಅಯೋಧ್ಯ ನಗರಗಳ ಜನರೆಲ್ಲ ಬಂದರು, ಅನೇಕ ಸಾವಿರ ಜನರು.
ಅಷ್ಟಷ್ಟು ಸಾವಿರ ಜನರು ಗಂಗಾ ನದಿ ದಾಟುವುದು, ಭರದ್ವಾಜ ಆಶ್ರಮದಲ್ಲಿರುವುದು, ಮತ್ತು ಇವರೆಲ್ಲರೂ ಚಿತ್ರಕೂಟಕ್ಕೆ ತಲುಪುವುದು. ದೊಡ್ಡ ಸೈನ್ಯ ಬರೆದಿದ್ದಂತೆ. ಇಷ್ಟೆಲ್ಲ ಆಗುವುದಕ್ಕೆ ಎಷ್ಟು ದಿವಸ ಆಯಿತು? ಒಂದು ತಿಂಗಳಿಗಿಂತ ಹೆಚ್ಚು ಆಗೇಬಹುದು. ಅಂದರೆ ರಾಮಚಂದ್ರ ಚಿತ್ರಕೂಟದಲ್ಲಿ ಒಂದು ತಿಂಗಳಿದ್ದಾನೋ ಏನೋ ಅಷ್ಟೇ. ತಿಂಗಳಿದ್ದರೂ ಅಷ್ಟರಲ್ಲಿ ಭರತನೇ ಬಂದುಬಿಟ್ಟ ಅಷ್ಟೇ. ಹೆಚ್ಚು ದಿವಸನೇ ಇಲ್ಲ, ತಿಂಗಳಿದ್ದಾನೋ ಇಲ್ಲವೋ ಅಷ್ಟೇ, ಬಂದು ಬಿಡ್ತಾನೆ. ಸೊ ಭರತಸ್ಯ ಚ ಭರತಾಗಮನಂ ತಥಾ ಪ್ರಸಾದನಂಚ ರಾಮಸ್ಯ. ಬಂದು ರಾಮನನ್ನೀಗ ಬೇಡ್ಕೊಳ್ತಾನೆ, ತಪ್ಪಾಯಿತು, ನನ್ನದು ಕ್ಷಮಿಸಿ, ನನ್ನ ಹೆಸರಿನಲ್ಲಿ ನನ್ನ ತಾಯಿ ತಪ್ಪು ಮಾಡಿದ್ದಾರೆ, ಅದರಿಂದ ನನ್ನನ್ನು ಕ್ಷಮಿಸಿ, ನೀವು ಮತ್ತೆ ಬನ್ನಿ. ನಮಗೆ ಗೊತ್ತಿಲ್ಲದಿದ್ದರೂ ನಾನೇ ಕಾರಣ. ಈಗ ಅದಕ್ಕೆ ಬರ್ತಾಡುತ್ತಾನೆ, ಪ್ರಸಾದನಂಚ ರಾಮಸ್ಯ ಪಿತುಶ್ಚ ಸಲಿಲ ಕ್ರಿಯಾಂ. ಆವಾಗ ಅಪ್ಪ ಪ್ರಾಣ ಬಿಟ್ಟರು ಎಂದು ಹೇಳ್ತಾನೆ. ಆವಾಗಲೇ ಹೋಗಿ ಸ್ನಾನ ಮಾಡಿ ಶ್ರಾದ್ದ ಮಾಡ್ತಾನೆ ರಾಮಚಂದ್ರ, ತರ್ಪಣಗಳು ಮಾಡ್ತಾನೆ ಅಪ್ಪಕ್ಕೆ. ಪಾದುಕ ಈಗ ಕೊನೆಗೆ ಏನು ಹೇಳ್ತಾನೆ, ನಾನು ಬರಬಾರದು, ಅಪ್ಪ ಕೊಟ್ಟಿರುವ ಆಜ್ಞಾ ನಾನು ಪಾಲಿಸಲೇಬೇಕು, ಅದರಿಂದ ನೀವು ಪಟ್ಟಾಭಿಷೇಕ ಮಾಡ್ಕೋ, ನೀವು ರಾಜ್ಯಪಾಲನ, ನಾನು ಇದು ಕಾಡಿನಲ್ಲಿರ್ಬೋದು, ಇದೇ ನಿಯಮ, ತಪ್ಪಲ್ಲ. ಆಯ್ತೆಂದು ಪಾದುಕ ಇಟ್ಕೊಂಡು ಭರತ ಹೋಗುತ್ತಾನೆ. ನಂದಿಗ್ರಾಮ ನಿವಾಸನಂ, ನಂದಿಗ್ರಾಮದಲ್ಲಿ ವಾಸ ಮಾಡ್ತಾನೆ. ಇಷ್ಟುವರೆಗೆ ಅಯೋಧ್ಯಾಕಾಂಡ ಆಯಿತು, ಬರೆದು ಬಿಟ್ಟ ವಾಲ್ಮೀಕಿ, ಮುಗಿಸೇ ಬಿಟ್ಟ. ಇನ್ನೇನು ಈಗ ಮತ್ತೆ ಅರಣ್ಯಕಾಂಡ ಶುರು ಮಾಡಿದ. ದಂಡಕಾರಣ್ಯ ಗಮನಂ ವಿರಾಧಸ್ಯ ವದಂತದ. ಈಗ ಅವ್ರಿಗೆ ಗೊತ್ತಾಯಿತು, ಭರತ ಹೋದ ನಂತರ ಎಲ್ಲರಿಗೆ ಗೊತ್ತಾಗಿ ಬಿಟ್ಟಿತ್ತು. ಈಗ ಮತ್ತೆ ಮತ್ತೆ ಬರ್ತಾರೆ, ಇಲ್ಲಿರಬಾರದು, ಈಗ ಇನ್ನೂ ಆಳವಾಗಿ ಕಾಡುಗೆ ಒಳಗೆ ಹೋಗೋಣ, ಚಿತ್ರಕೂಟವೇ ಕಾಡು, ಇನ್ನೂ ಒಳಗೆ ಹೋಗೋಣ. ಅಲ್ಲಿಂದ ಬಿಟ್ಟು ಶುರು ಮಾಡ್ತಾರೆ. ಈಗ ಇನ್ನೂ ಒಳಗೆ ಹೋಗ್ತಾರೆ. ಎಲ್ಲಿ? ದಂಡಕಾರಣ್ಯ. ಅಷ್ಟು ಚಿತ್ರಕೂಟವರೆಗೂ ದಂಡಕಾರಣ್ಯ ಇಲ್ಲ, ಅಲ್ಲಿಂದ ಕೆಳಗೆ ಬರುವುದೇ ದಂಡಕಾರಣ್ಯ. ಅಂದರೆ ಎಲ್ಲಿ? ಈ ಆಂಧ್ರ ಮಹಾರಾಷ್ಟ್ರದಿಂದಲೇ ಈ ಸೈಡಿಗೆ ದಂಡಕಾರಣ್ಯ. ಮಧ್ಯಪ್ರದೇಶ ದಂಡಕಾರಣ್ಯ ಅಲ್ಲ, ಅದು ಚಿತ್ರಕೂಟ ಮಧ್ಯಪ್ರದೇಶನಲ್ಲಿದೆ. ಇದೇ ದಂಡಕಾರಣ್ಯ. ಅಂದರೆ ಒಂದು ದಂಡಕ ಎಂದು ರಾಕ್ಷಸ ಇದ್ದ, ಅದರಿಂದ ದಂಡಕಾರಣ್ಯ. ಇದು ದಂಡಕಾರಣ್ಯವೇನು? ಈಗ ಈ ಹೊಳೆನರಸೀಪುರವನ್ನು ನೀವೇನು ಹೇಳ್ತಾರೆ? ದಂಡಕಾರಣ್ಯ ಹೇಳ್ತಾರೆ? ಎಲ್ಲ ಗೊತ್ತಿಲ್ಲ. ಇದನ್ನೇನು ಹೇಳ್ತಾರೆ ಗೊತ್ತಿಲ್ಲ. ಇದು ಪಂಪಾ ದಾಟಿ ಬಂದಿದ್ದೀವಲ್ಲ, ಇದು ದಂಡಕಾರಣ್ಯ ಅಲ್ಲ, ಇದು ಋಷ್ಯಮುಖ ಪರ್ವತ ದಾಟಿ ಬಂದಿದ್ದೀವಲ್ಲ, ಈ ಸೈಡ್ ಇದೆ. ಋಷ್ಯಮುಖ ಮುಂದೆ ಇದೆ, ಎಲ್ಲಿ? ಬಳ್ಳಾರಿಯಲ್ಲಿ ದಾಟಿ ಈ ಸೈಡ್ ಬಂದಿದ್ದೀವಿ. ಅಲ್ಲಿವರೆಗೆ ದಂಡಕಾರಣ್ಯವೋ ಏನೋ ಗೊತ್ತಿಲ್ಲ, ಏನೋ ಮುಂದೆ ಬರುತ್ತದೆ, ನೋಡೋಣ. ದಂಡಕಾರಣ್ಯ ಗಮನಂ. ದಂಡಕಾರಣ್ಯದಲ್ಲಿ ಮೊದಲು ಒಂದು ವಿರಾಧ ಎಂದು ರಾಕ್ಷಸ ಭೇಟಿ ಆಗ್ತಾನೆ, ಅವರು ಮೊದಲು ಸಾಯಿಸ್ತಾರೆ. ವಿರಾಧಸ್ಯ ವದಂತತ ದರ್ಶನಂ ಶರಭಂಗಸ್ಯ. ಶರಭಂಗ ಎಂದು ಋಷಿ, ಶರಭಂಗಾಶ್ರಮ ನಾನು ನೋಡಿದೆ. ಎಲ್ಲಿ? ಮಾಹೂರು ಕ್ಷೇತ್ರ ನೋಡಿದ್ದೀರಾ? ಮಾಹೂರು ದೇವಿ ದತ್ತಕ್ಷೇತ್ರ ಇದು ನೋಡಿ, ಅಲ್ಲಿದೆ ಶರಭಂಗ, ಸ್ವಲ್ಪ ಹಿಂದೆ ಅದಕ್ಕೆ ಮುಂದೆ ಶರಭಂಗಾಶ್ರಮ ನಾನು ನೋಡಿದೆ. ಶರಭಂಗಸ್ಯ ದರ್ಶನಂ ಸುತೀಕ್ಷ್ಣೇನ ಸಮಾಗಮಂ. ಶರಭಂಗ ನಂತರ ಅಷ್ಟರಲ್ಲೇ ಆ ಮಾಹೂರು ಆ ಕ್ಷೇತ್ರದಲ್ಲಿ ಮಹಾರಾಷ್ಟ್ರಕ್ಕೆ ಶುರುವಾಯಿತು. ಅಷ್ಟರಲ್ಲಿ ಸಮಾಗಮಂ ಅನಸೂಯ ಸಮಾಖ್ಯಾಂಚ. ಅನಸೂಯ ದರ್ಶನದಿಂದ ಅಲ್ಲಿ ಹೇಳ್ತಾರೆ. ಬಟ್ ಅನಸೂಯ ಇಲ್ಲಿಲ್ಲವೇ? ಇದು ತಪ್ಪನಿಸುತ್ತದೆ. ಅನಸೂಯದ ಅಲ್ಲೇ ಇದೆ ಆಶ್ರಮ. ಕರೆಕ್ಟೇ. ಏಕೆಂದರೆ ಮಾಹೂರು ಕ್ಷೇತ್ರದಲ್ಲಿ ಅಲ್ಲವೇ ಅನಸೂಯ ಆಶ್ರಮ ಇದೆ. ಕರೆಕ್ಟೇ. ಮಾಹೂರು ಕ್ಷೇತ್ರದಲ್ಲಿ ಅವರ ಹೆಸರೇನು? ದತ್ತ. ಆ ಕ್ಷೇತ್ರ ಇದೆ. ಅನಸೂಯ ಆ ಋಷಿಗಳದು ಅತ್ರಿ ಅನಸೂಯ ಋಷಿಗಳದು ಅಲ್ಲಿ ಬೆಟ್ಟ ಇದೆ. ಸೊ ಅದೇ ಆಗಬಹುದು. ಕರೆಕ್ಟ್, ಅಲ್ಲೇ ಕರೆಕ್ಟೇ ಅದು. ಸೊ ಅದು ಸುತೀಕ್ಷ್ಣ ಆಶ್ರಮ ನಂತರ ಅದು ಪಕ್ಕಕ್ಕಿದೆ. ಕರೆಕ್ಟೇ, ಅದು ನಾನು ನೋಡಿದೆ, ಆ ಬೆಟ್ಟ ನೋಡಿದೆ ನಾನು. ಒಂದು ಸಲ ಮೊನ್ನೆ ಹೋಗಬೇಕು ಅಂದ್ಕೊಂಡು, ಅವರು ಕರೋನಾ ಎಂದು ಬೇಡ ಎಂದು ಹೇಳಿದೆ. ಹೋಗಿ ಅಲ್ಲಿ ಕೆಲವು ದಿವಸ ಇರಬೇಕು ಅಂದ್ಕೊಂಡು. ಈಗ ಅನಸೂಯ ಇವರದು ಅತ್ರಿ ಅನಸೂಯದ ಆಶ್ರಮ ಇದೆ ಅಲ್ಲಿ ಬೆಟ್ಟ. ಅಂಗರಾಗಸ್ಯ ಚಾರ್ಪಣಂ. ಸೀತೆಗೆ ಅವಳು ಅನಸೂಯ ಏನೋ ಒಂದು ಬಟ್ಟೆ, ಕೆಲವು ಅಂಗರಾಗ ಅಂದರೆ ಏನೋ ಕೆಲವು ಕಾಸ್ಮೆಟಿಕ್ಸ್ ಏನೋ ಇವುಗಳು ಕೊಡ್ತಾರೆ. ಅದು ನಿಮಗೆ ಎಷ್ಟು ವರ್ಷಗಳಾದರೂ ಹಾಳಾಗಲ್ಲ. ನಿಮಗೆ ಒಂದು ಬಟ್ಟೆಗಳು ಕೊಡ್ತಾರೆ, ಏನಪ್ಪ ರೇಷ್ಮೆ ಬಟ್ಟೆಗಳು. ನೀವು ಅದು ಧೂಳಾಗಲ್ಲ, ಮಣ್ಣಂಟುಕೊಳ್ಳಲ್ಲ, ನಿಮಗೆ ಎಷ್ಟು ವರ್ಷ ಇದ್ದರೂ ಹಾಳಾಗಲ್ಲ. ಏಕೆಂದರೆ ಅವರು ದಿವ್ಯ ತಪಸ್ವಿನಿ. ಅನಸೂಯಕ್ಕೆ ಎಷ್ಟು ತಪೋ ಮಹಿಮೆ ಇದೆ ಅಂದರೆ, ಅವರಿಗೆ ಅಷ್ಟಸಿದ್ಧಿಗಳಷ್ಟು ಇತ್ತು. ಅವರಿಗೆ ಸಿದ್ಧಿಗಳು, ನೀರು ಬೇಕಂದರೆ ನೀರು, ಮಳೆ ಆಗಬೇಕಂದ್ರೆ ಮಳೆ, ನಿಲ್ಲಬೇಕಂದ್ರೆ ಅವ್ರು ಹೇಳಿದ್ದರೆ ಆಗುತ್ತೆ. ಅವಳಿಗೆ ಅಷ್ಟು ತಪಸ್ಸು, ಅದೆಲ್ಲ ಬರುತ್ತದೆ, ಮುಂದೆ ಬರುತ್ತದೆ. ಅವಳಿಗೆ ಅಷ್ಟು ಸಿದ್ಧಿ ಇತ್ತು, ಏನು ಬೇಕಂದರೆ ಆಗುತ್ತದೆ. ಅದೆಲ್ಲ ಪಾತಿವ್ರತ್ಯ ಧರ್ಮದಿಂದ. ಅವರು ಹೇಳ್ತಾರೆ, ಪಾತಿವ್ರತ್ಯ ಧರ್ಮದಿಂದ ಅವರಿಗೆ ಎಷ್ಟು ಸಿದ್ಧಿಗಳು ಬಂತಂದರೆ, ಅವ್ರು ಹೇಳಿದ್ದಾಗುತ್ತದೆ. ಒಂದು ಋಷಿಗಳ ಹಾಗೆ. ಋಷಿಗಳು ವಿಶ್ವಾಮಿತ್ರನಿಗೆ ಎಷ್ಟು ಸಿದ್ಧಿಗಳಿತ್ತು, ಈ ಅನಸೂಯಕ್ಕೆ ಅಷ್ಟು ಸಿದ್ಧಿಗಳಿತ್ತು. ಅದರಿಂದ ಆ ಸಿದ್ಧಿಯಿಂದ ಸೀತೆಗೆ ಕೊಡ್ತಾಳೆ.
ಇದು ನಾನು ಬಟ್ಟೆ ಕೊಡ್ತಾ ಇದ್ದೀನಿ, ನೀವು ಎಷ್ಟು ದಿವಸ 14 ವರ್ಷ ಕಾಡಿನಲ್ಲಿರಬೇಕೆ, 14 ವರ್ಷ ನಿನ್ನ ಬಟ್ಟೆ ಹಾಳಾಗಲ್ಲ, ಧೂಳು ಆಗಲ್ಲ, ಇದು ಮತ್ತೆ ಇನ್ನೊಂದು ಬಟ್ಟೆ ಬದಲಾಯಿಸಬೇಕಾಗಲ್ಲ, 14 ವರ್ಷ ನಿಮಗೆ ಹೊಸ ಬಟ್ಟೆ ಉಟ್ಕೊಂಡಂತೆ ಸ್ವಚ್ಛವಾಗಿಷ್ಟು ಏನದು ಹೊಳೆಯುತ್ತಾ ಸುಂದರವಾಗಿರುತ್ತದೆ ಕೊಟ್ಟರು. ಅದು ಆ ಅನಸೂಯ ಅನುಗ್ರಹದಿಂದಲೇ ಆ ಬಟ್ಟೆ ಪೂರ್ತಿ 14 ವರ್ಷ ಇರುತ್ತದೆ ಸೀತೆಗೆ. ದರ್ಶನಂಚಾಪ್ಯಗಸ್ತಸ್, ಅಲ್ಲಿ ಇನ್ನೂ ಇವೆ ಕೆಲವು, ಅದೆಲ್ಲ ಈಗ ಹೇಳುವುದಕ್ಕೆ ಅಲ್ಲೇ ಹೇಳೋಣ. ಅಲ್ಲಿ ತುಂಬ ಘಟನೆಗಳು, ಅನಸೂಯ ಜೊತೆಗೆ ಸೀತೆ ಏನೇನು ಹೇಳಿದ್ದಾರೆ ಅದು ಕೇಳತಕ್ಕದ್ದನ್ನು, ತುಂಬ ಚೆನ್ನಾಗಿದೆ. ಆಗಿರುವ ಅವರಿಬ್ಬರ ಮಧ್ಯೆ ಸಂಭಾಷಣ, ಸೀತಾ ಅನಸೂಯ ಇಬ್ಬರು ಕೂತ್ಕೊಳ್ತಾರೆ, ಲಕ್ಷ್ಮಣ ಹೊರಗಿರ್ತಾನೆ, ರಾಮ ಲಕ್ಷ್ಮಣರು ಅವರಿಬ್ಬರ ಒಳಗೆ ತುಂಬ ಹೊತ್ತು ಸಂಭಾಷಣೆ, ಒಂದು ಅಧ್ಯಾಯ ನಡೆಯುತ್ತದೆ. ನಿಮ್ಮ ಮದುವೆ ಆಯಿತಂತೆ ಅದೆಲ್ಲ ಹೇಳು ಅಂದರೆ ಸೀತಾ ಮದುವೆ ಎಲ್ಲ ಹೇಳ್ತಾರೆ, ಅಲ್ಲಿ ಚೆನ್ನಾಗಿದೆ ಸಂಘಟನೆ ಎಲ್ಲ. ಆ ಇಬ್ಬರಿ ಮಧ್ಯ ಅನಸೂಯ ಸೀತಾ ಇಬ್ಬರಿ ಮಧ್ಯ ಸಂಭಾಷಣ ತುಂಬ ಚೆನ್ನಾಗಿದೆ. ಅನಸೂಯ ಸಮಾಖ್ಯಾಂಚ ಅಂಗರಾಗಸ್ಯ ಚಾರ್ಪಣಂ ದರ್ಶನಂಚಾಪ್ಯಗಸ್ತಸ್ಯ. ಇದಾದ ನಂತರ ಅಗಸ್ತ್ಯನ ದರ್ಶನ ಮಾಡ್ಕೊಳ್ತಾರೆ. ಧನುಷೋ ಗ್ರಹಣಂತತ, ಅವರು ಒಂದು ವಿಶೇಷ ಧನುಸ್ಸನ್ನು ಕೊಡ್ತಾನೆ, ಧನುಸ್ಸಂದರೆ ಬಿಲ್ಲು. ಶೂರ್ಪಣಕ್ಕ, ಈಗ ಅದಾದ ನಂತರ ಅವರು ಅದೇನು ಪಂಚವಟಿ, ಒಂದು ನಾವು ವಾಸ ಮಾಡುವುದಕ್ಕೊಂದು ಜಾಗ ತೋರಿಸಿ 10 ವರ್ಷ ನಡೆಯುತ್ತದೆ. ಅಗಸ್ತ್ಯ ಮಹರ್ಷಿದು ಹತ್ತಿರಕ್ಕೆ ಹೋಗುವ ಹೊತ್ತಿಗೆ 10 ವರ್ಷ ಆಗಿಬಿಡ್ತದೆ. ಎಲ್ಲಿ ಇವರದ್ದು ಅರಣ್ಯವಾಸದ 10 ವರ್ಷ ಆಗಿಬಿಡ್ತದೆ. ಆದ ನಂತರ ಆವಾಗ ಕೇಳ್ತಾರೆ, ನಮಗೆ ಒಂದು ಜಾಗ ಹೇಳಿ, ನಾವು ಒಂದು ಕಡೆ ಇರ್ತೀವಿ ಅಂದರೆ, ಆಯ್ತಪ್ಪ ಪಂಚವಟಿಯಲ್ಲಿರು ಅಂತ ತೋರಿಸ್ತಾರೆ. ಆ ಮಹಾರಾಷ್ಟ್ರ ಅದು ಎಲ್ಲಿದೆ ನೋಡಿ, ಪಂಚವಟಿಯಲ್ಲಿ, ನಾಸಿಕ ಹತ್ತಿರ, ಗೋದಾವರಿ ದಡದಲ್ಲಿ. ಅಲ್ಲಿ ಪಂಚವಟಿಯಲ್ಲಿ ಇರುವಾಗ ಅಲ್ಲಿ ಎಷ್ಟೋ ದಿವಸ ಇರುತ್ತಾರೆ, 1 ವರ್ಷ ಇದ್ದಿರಬಹುದು. 1 ವರ್ಷ ಆದ ನಂತರ ಎಲ್ಲರ ದರ್ಶನ ಮಾಡಿದ ಹಾಗೆ ಶೂರ್ಪಣಖಿ ದರ್ಶನ ಕೊಡ್ತಾಳೆ ಅಲ್ಲವೇ. ದೇವತರಿಗೆ ತುಂಬ ಉಪಾಸನ ಮಾಡಿ ಭಕ್ತಿ ಮಾಡಿದ್ದರೆ ದರ್ಶನ ಕೊಡ್ತಾಳೆ. ಶೂರ್ಪಣಖಿ ಭಕ್ತಿ ಬೇಡ, ಏನು ತಾವೇ ಬಂದು ದರ್ಶನ ಕೊಡ್ತಾಳೆ ಅಲ್ಲವೇ. ನಿಮಗೆ ಯಾವ ಪುಣ್ಯ ಇಲ್ಲದಿದ್ದರೂ ದರ್ಶನ ಕೊಡ್ತಾಳೆ. ಪುಣ್ಯ ಮುಗಿದರೆ ಶೂರ್ಪಣಖಿ ದರ್ಶನವಾಗ್ತದೆ, ಪುಣ್ಯ ಇದ್ದರೆ ಶೂರ್ಪಣಖಿ ದರ್ಶನ ಆಗಲ್ಲ, ಪುಣ್ಯ ಮುಗಿದು ಬಿಟ್ಟರೆ ಶೂರ್ಪಣಖಿ ದರ್ಶನ ಆಗ್ತದೆ. ನೋಡಿ, ಶೂರ್ಪಣಖ್ಯಾಶ್ಚ ಸಂವಾದಂ, ಶೂರ್ಪಣಖಿ ಬಂದು ಮಾತಾಡ್ತಾಳೆ. ಈಗ ಮಾತಾಡಿ ಏನೇನು ಮಾಡಬೇಕು ಆ ಗಲಾಟೆ ಎಲ್ಲ ಮಾಡ್ತಾಳೆ. ಈಗ ಕೊನೆಗೂ ತಡ್ಕೊಳ್ಳೋಕ್ಕಾಗದೆ ಲಕ್ಷ್ಮಣ ಬಂದು, ಏನಿಲ್ಲ ಸೀತೆಯನ್ನು ನುಂಗಿಬಿಡ್ತೀನಿ ಎಂದು ಬಂದಳು. ನೋಡು, ರಾಮ ನನ್ನನ್ನು ಒಪ್ಕೊಳ್ತಾ ಇಲ್ಲ, ನನ್ನನ್ನು ಮದುವೆ ಮಾಡ್ಕೊಳ್ತಾ ಇಲ್ಲ. ಏಕೆ ಅಂದರೆ ಈಗ ಈ ರಾಕ್ಷಸೆ, ಅವ್ರು ಹೇಳ್ತಾಳೆ, ಈ ರಾಕ್ಷಸಿಯನ್ನು ಇಟ್ಕೊಂಡಿದ್ದಿ ಏಕೆ, ಇವಳಿಗೆ ಏನು ಬರ್ತದೆ, ಇವಳನ್ನು ನಾನು ತಿಂದು ಬಿಡ್ತೀನಿ, ಇವರ ರಕ್ತ ಕುಡಿಯುತ್ತೀನಿ, ಮಾಂಸವೆಲ್ಲ ತಿಂದು ಬಿಡ್ತೀನಿ, ಈಗಲೇ ಮೂಲೆಗಳು ಬಿಸಾಕಿ ಬಿಡ್ತೀನಿ, ನಂತರ ನಾವಿಬ್ಬರು ಮದುವೆ ಮಾಡಿಕೊಂಡು ಸುಖವಾಗಿರೋಣ ಎಂದು ಹೇಳ್ತಾನೆ. ಅದು ನೋಡಿ ಶೂರ್ಪಣಖಿ ಹೇಳಿದ್ದೆ ನೋಡು, ಪ್ರಪೋಸಲ್ ಏನದು, ಈ ಸೀತೆಯನ್ನು ಇವನ್ನು ನಾನು ತಿಂದು ಬಿಡ್ತೀನಿ, ಏಕೆ ಇವರನ್ನು ಹೇಗೆ ಬಿಸಾಕುವುದು ಹೇಗೆ ಅಂದರೆ, ತಿಂದರೆ ಆಯ್ತಲ್ಲವೇ. ಶೂರ್ಪಣಖಿ ನೋಡಿ ಎಷ್ಟು ಬುದ್ಧಿವಂತರು, ಸೀತೆಯನ್ನು ತಿಂದು ಬಿಡ್ತಾನಂತೆ, ರಕ್ತ ಕುಡಿದು ಬಿಡ್ತಾನಂತೆ ಮೊದಲೇ, ಅಷ್ಟು ಮುಗೀತಲ್ಲ. ಸಂವಾದಂ ವಿರೂಪಕರ, ಮೂಗು ಕಿವಿ ಕತ್ತರಿಸಿಬಿಡ್ತಾಳೆ. ಆವಾಗ ಅವರಿಗೆ ಸಿಟ್ಟು ಬಂದು ಏನು ಮಾಡ್ತಾಳೆ, ಅಮ್ಮೋ ನನಗೆ ಮಾಡ್ತಾಳಾ, ಈಗಲೂ ಸೀತಾ ರಕ್ತ ನಾನು ಕುಡಿಯಬೇಕು. ರಾಮನ ಮೂಗು ಕತ್ತರಿಸಿದ್ದು ಲಕ್ಷ್ಮಣ, ನಿರಾಕರಿಸಿದ್ದು ರಾಮ ಮೇಲೆ ಲಕ್ಷ್ಮಣ ಮೇಲೆ ಅವಳಿಗೆ ಕೋಪ ಇಲ್ಲ, ಅವಳ ಕೋಪ ಇಲ್ಲ ಸೀತೆ ಮೇಲೆ. ಸೀತೆ ಏನು ಮಾಡಿದ, ಇವಳು ಒಪ್ಕೊಳ್ತಾ ಇಲ್ಲ ಅವಳಿರುವುದರಿಂದ, ಅದರಿಂದ ಅವಳನ್ನು ರಕ್ತ ನಾನು ಕುಡಿಯಬೇಕು, ಅದು ನನಗೆ ಬೇಕು. ಅವಳ ಜೀವನದ ಗುರಿ ಪುರುಷಾರ್ಥ ಅಲ್ಲವೇ, ಶೂರ್ಪಣಖಿ ಪುರುಷಾರ್ಥ. ಸೊ ವದಂ ಕರ ತ್ರಿಶಿರಸೋಹ, ಅವರಿಗೆ ಹೋಗಿ ಹೇಳ್ತಾಳೆ, ಏನು ಬೇಕು ನಿನಗೆ ಅಂದರೆ, ನಾನು ನೋಡಿ ತಂಗಿ ನನಗೋಸ್ಕರ ನೀವು ಮಾಡಬೇಕು ಎಂದು ಅವ್ರಿಗೆ ಏನೇನೋ ಹೇಳಿಬಿಡ್ತಾಳೆ. ಅದೆಲ್ಲ ಅಲ್ಲೇ ನೋಡೋಣ ಈಗ, ಏಕೆ ಆ ಶೂರ್ಪಣಖಿ ಮಾತಾಡೋದು ನೋಡಬೇಕು. ಆಧುನಿಕ ರಾಜಕಾರಣಿಗಳ ಹಾಗೆ ಮಾತಾಡ್ತಾರೆ. ಆಧುನಿಕ ಕರ್ನಾಟಕ ರಾಜಕಾರಣಿಗಳಿದ್ದಾರೆ, ಹೀಗೆ ಮಾತಾಡ್ತಾರೆ. ವದಂ ಖರ ತ್ರಿಶಿರಸೋರುತ್ಥಾನಂ ರಾವಣ ತಸ್ಯ ಚ. ಈಗ ಅಲ್ಲಿ ರಾವಣ ಬರ್ತಾನೆ, ಮಾರೀಚಸ್ಯ ವದಂಚೈವ, ಅವರು ಮಾರೀಚನನ್ನು ಜಿಂಕೆಯಾಗಿ ಕಳಿಸ್ತಾನೆ, ಅವನು ಸಾಯಿಸ್ತಾನೆ ಮಾರೀಚನನ್ನು. ನಂತರ ಏನು, ಸಾಯಿಸಿ ವಾಪಸ್ ಬರುವ ಹೊತ್ತಿಗೆ ಸೀತಾಪಹರಣ ಆಗೇ ಬಿಡ್ತದೆ. ವೈದೇಶ್ಯ ಹರಣಂತತ ರಾಘವಸ್ಯ ವಿಲಾಪಂಚ. ಈಗ ರಾಮಚಂದ್ರ ಅಳುತ್ತಾ ಇರುತ್ತಾನೆ, ತುಂಬ ಅಳುತ್ತಾನೆ, ಸೀತೆಗೋಸ್ಕರ ಸೀತೆ. ಆ ಸಂದರ್ಭ ನೋಡಬೇಕು, ಎಷ್ಟು ಭಯಂಕರವಾಗಿ ಅಳುತ್ತಾನೆ, ಅಯ್ಯೋ ರಾಮ. ಅದು ಓದಿದವರಿಗೆ, ಎಲ್ಲರಿಗೆ ಓದಿದವರಿಗೆ ಅಳು ಬರುತ್ತದೆ, ಅಷ್ಟೇ ಅಳುತ್ತಾನೆ. ಸೊ ಗೃಧ್ರ ರಾಜ ನಿಬರ್ಹಣಂ, ಸೀತಾ ಹಾಗೆ ಅಳುತ್ತಾಳೆ, ಇಬ್ಬರದು ಅಷ್ಟೇ. ಸೀತಾ ಅಲ್ಲಿ, ಇವರಲ್ಲಿ ಇಬ್ಬರು ಅಳುತ್ತಾನೆ ಇರ್ತಾರೆ. ಗೃಧ್ರ ರಾಜ ನಿಬರ್ಹಣಂ, ಆ ಸಮಯದಲ್ಲಿ
ಅಳದೇ ಇರುವ ಧೈರ್ಯನನ್ನು ಲಕ್ಷ್ಮಣ ಒಬ್ಬನೇ, ಅವನನ್ನೇ ಮೆಚ್ಚಿಕೊಳ್ಳಬೇಕು. ಓದುವವರಿಗೆ ನಮಗೆ ಕಣ್ಣೀರು ಬರುತ್ತದೆ ನಿಲ್ಲಲ್ಲ, ಲಕ್ಷ್ಮಣ ಒಬ್ಬನೇ ಕಣ್ಣೀರು ಬರದೆ ಧೈರ್ಯದಿಂದ ಇದ್ದ. ನಮಗೆ ಯಾರಿಂದಲೂ ಆಗಲ್ಲ, ಓದುವ ನಮಗೆ ಕಷ್ಟ ಆಗ್ತದೆ, ಆದರೆ ಲಕ್ಷ್ಮಣ ಒಬ್ಬನೇ ಧೈರ್ಯವಾಗಿದ್ದ. ಒಬ್ಬನೇ ಲಕ್ಷ್ಮಣ ಒಬ್ಬನೇ ಧೈರ್ಯದಿಂದ ಇದ್ದ. ಅಳದೇ ಇರುವವರು ಧೈರ್ಯದಿಂದ ಇದ್ದವರು ಇನ್ನೊಬ್ಬರಿದ್ದಾನೆ. ರಾವಣ ಅಳಲಿಲ್ಲ ಅಲ್ಲವೇ? ಸೀತಾ ಅಳುತ್ತಾ ಇದ್ದರೆ ರಾವಣ ಅಳಲಿಲ್ಲ ಅಲ್ಲವೇ? ರಾಘವಸ್ಯ ವಿಲಾಪಂಚ ಗೃಧ್ರರಾಜ ನಿಬರ್ಹಣಂ. ನಂತರ ಯಾರು? ಜಟಾಯು ಪ್ರಾಣ ಹೋಗುತ್ತದೆ. ಜಟಾಯು ಭೇಟಿ ಆಗ್ತಾನೆ, ಪ್ರಾಣ ಹೋಗುತ್ತದೆ. ಕಬಂದವರಿಗೆ ಅದೆಲ್ಲ ಮುಂದೆ ಬರುತ್ತದೆ. ಕಬಂದ ದರ್ಶನಂ. ಜಟಾಯು ಮುಗಿಸಿಬಿಟ್ಟು ಅವರು ಹೇಳ್ತಾರೆ, ಈ ದಕ್ಷಿಣ ದಿಶಕ್ಕೆ ಹೋಯಿತು, ನೀವಿಲ್ಲೇ ಹೋಗಿ ಎಂದು. ಹೋಗುತ್ತಾ ಇರುವಾಗ ಕಬಂದ ಭೇಟಿ ಆಗ್ತಾನೆ, ಅನ್ನೊಬ್ಬ ರಾಕ್ಷಸ. ಅವರನ್ನು ಸಾಯಿಸುವಾಗ ಅವರು ಹೇಳ್ತಾನೆ, ಸುಗ್ರೀವ ಇದ್ದಾನೆ, ಅವರ ಕಡೆ ಹೋಗು, ಅವರಿಂದ ನಿಮಗೆ ಸಹಾಯವಾಗುತ್ತದೆ. ಅವರು ಹೇಳ್ತಾನೆ, ಕಬಂದ ರಾಕ್ಷಸ. ಕಬಂದ ದರ್ಶನಂ ಚೈವ ಪಂಪಾಯಾಶ್ಚ ದರ್ಶನಂ. ಪಂಪಾ ಸರಸ್ಸುಗೆ ಹೋಗ್ತಾರೆ, ಅಲ್ಲಿ ಶಬರಿ ಇರುತ್ತಾಳೆ. ಶಬರಿ ದರ್ಶನಂಚೈವ, ಶಬರಿಯನ್ನು ಭೇಟಿ ಮಾಡ್ತಾಳೆ. ನಂತರ ಆ ಶಬರಿ ಕೊಟ್ಟಿರುವ ಹಣ್ಣುಗಳು ತಿಂತಾನೆ. ಫಲಮೂಲಾಶನಂತಥಾ. ಅಷ್ಟೇ, ಆ ಪಂಪಾ ಸರಸ್ಸು ದಾಟಿದವೆ ಕಿಷ್ಕಿಂಧಾಕ್ಕೆ ತಲುಪುತ್ತಾರೆ. ಈಗ ಕಿಷ್ಕಿಂಧ ಎಲ್ಲಿಗೆ ಇದೆಯೋ ಅರಣ್ಯಕಾಂಡ ಮುಗಿಯಿತು. ಈಗ ಕಿಷ್ಕಿಂಧಾಕಾಂಡ ಅರಣ್ಯಕಾಂಡ ಯಾವುದರಿಂದ ಮುಗಿಯುತ್ತದೆ? ಶಬರಿ ದರ್ಶನದಿಂದ ಅರಣ್ಯಕಾಂಡ ಮುಗಿಯುತ್ತದೆ. ಶುರುವಾಗುವುದು ಎಲ್ಲಿ? ಅತ್ರಿ ಅನಸೂಯ ದರ್ಶನ. ಚಿತ್ರಕೂಟ ಬಿಟ್ಟು ಅತ್ರಿ ಅನಸೂಯ ದರ್ಶನವು ಅರಣ್ಯಕಾಂಡ ಶುರುವಾಗ್ತದೆ. ಈಗ ಮಿಕ್ಕದೆಲ್ಲ ಶೂರ್ಪಣಖಿ ಕಥೆಯೆಲ್ಲ ಅರಣ್ಯದಲ್ಲಿ. ಎಲ್ಲಿವರೆಗೂ ಅಂದರೆ ಶಬರಿ ದರ್ಶನವರೆಗೂ ಅರಣ್ಯಕಾಂಡ. ಶಬರಿ ದರ್ಶನ ಮುಗಿದು ಹನುಮಂತನ ಭೇಟಿಯಾಗುವುದರಿಂದ ಕಿಷ್ಕಿಂಧ ಶುರುವಾಗ್ತದೆ. ಈಗ ಅಲ್ಲಿ ಆ ಕಿಷ್ಕಿಂಧ ಸೈಡ್ ಹೋಗ್ತಾ ಇರುತ್ತಾರೆ, ದೂರ ಬೆಟ್ಟ ಇರುತ್ತದೆ, ಅಲ್ಲಿ ಒಬ್ಬ ಬ್ರಾಹ್ಮಣ ಕಂಡು ಬರ್ತಾನೆ, ಅವನೇ ಹನುಮಂತ. ಪ್ರಲಾಪಂಚೈವ ಪಂಪಾಯಾಂ ಹನುಮದ್ದರ್ಶನಂತತಾ. ಹನುಮಂತನ ದರ್ಶನವಾಗುತ್ತದೆ. ಋಷ್ಯಮೂಕಸ್ಯ ಗಮನಂ. ಪರ್ವತ ಬೆಟ್ಟ ಮೇಲಕ್ಕೂ ಕರ್ಕೊಂಡು ಹೋಗ್ತಾನೆ ಹನುಮಂತ. ಅಲ್ಲಿ ಸುಗ್ರೀವೇಣ ಸಮಾಗಮಂ. ಸುಗ್ರೀವನ ಜೊತೆಗೆ ಪ್ರತ್ಯಯೋತ್ಪಾದನಂ ಸಖ್ಯಂ. ವಿಶ್ವಾಸ ಉಂಟಾಗುತ್ತದೆ. ಸುಗ್ರೀವನ ಜೊತೆಗೆ ಪ್ರತಿಜ್ಞೆ ಮಾಡಿ ಮಿತ್ರರಾಗುತ್ತಾರೆ ಅಗ್ನಿ ಸಾಕ್ಷಿಯಾಗಿ. ವಾಲಿ ಸುಗ್ರೀವ ವಿಗ್ರಹಂ. ವಾಲಿ ಸುಗ್ರೀವರಿಗೆ ಮಧ್ಯೆ ಇಲ್ಲ, ಈ ನಿಮ್ಮ ಜಗಳ ಏನು ಎಂದು ಕೇಳ್ತಾನೆ. ಅದೆಲ್ಲ ಕಥೆಯೆಲ್ಲ ಹೇಳ್ತಾನೆ. ಆವಾಗ ವಾಲಿ ಪ್ರಮಥನಂಚೈವ. ಏನು ಮಾಡ್ತಾನೆ? ವಾಲಿಯನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟು ಸಾಯಿಸ್ತಾನೆ ಅವರನ್ನು. ಸುಗ್ರೀವ ಪ್ರತಿಪಾದನಂ. ಏನು ಹೇಳ್ತಾನೆ? ಸುಗ್ರೀವನ್ನು ಗೆಲ್ಲಿಸಿಬಿಡ್ತಾನೆ. ತಾರಾ ಅಳುತ್ತಾಳೆ. ತಾರಾ ವಿಲಾಪಂಚೈವ. ಯಾರು ತಾರಾ? ವಾಲಿಪತ್ನಿ. ಸಭಯಂ ವರ್ಷರಾತ್ರ ನಿವಾಸ. ಅಷ್ಟೇ. ಈಗ ಇವನನ್ನು ಸುಗ್ರೀವನ ಪಟ್ಟಾಭಿಷೇಕ. ರಾಮಚಂದ್ರ ಅರಣ್ಯವಾಸ ಇರಬೇಕಲ್ಲವೇ, ನಗರಕ್ಕೆ ಹೋಗಬಾರದು, ಹೋಗಲ್ಲ, ಅರಣ್ಯದಲ್ಲೇ ಇರುತ್ತಾನೆ. ಲಕ್ಷ್ಮಣ ಹೋಗ್ತಾನೆ ಅಲ್ಲಿಗೆ. ಹೋಗಿ ಎನ್ನೇರು ಪಟ್ಟಾಭಿಷೇಕ ಸುಗ್ರೀವನಿಗೆ ಮಾಡಿಬಿಟ್ಟು ಬರ್ತಾನೆ. ಈಗ ಆವಾಗ ಮಳೆಗಾಲ ಬರುತ್ತದೆ. ಈಗ ಮಳೆಗಾಲ ಎಲ್ಲ ಒಂದು ಗುಹೆಯಲ್ಲಿರುತ್ತಾರೆ. ಪೂರ್ತಿ 4 ತಿಂಗಳು ಗುಹೆಯಲ್ಲಿ. ಆ ಮಳೆಗಾಲ ವರ್ಣನ ನೋಡಬೇಕು, ಸುಂದರವಾಗಿದೆ. ಆ ಮಳೆಗಾಲ ಎಲ್ಲ ಕೇಳುತ್ತಾ ಇದ್ದರೆ ನಾವು ನಿಜವಾಗಿ ರಾಮನ ಜೊತೆಗೆ ಕಾಡಿನಲ್ಲಿದ್ದೇವೆ, ಕಿಷ್ಕಿಂಧದಲ್ಲಿದ್ದೇವೆ ಮಳೆಗಾಲದಲ್ಲಿ ಅನಿಸುತ್ತದೆ. ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಮತ್ತು ಮಳೆಗಾಲ ಮುಗಿದ ನಂತರ ಆ ದಸರಾ, ಅದು ನವರಾತ್ರಿ ಬರುತ್ತದೆ ನೋಡಿ, ಆ ಕಾಲದಲ್ಲಿ ಎಲ್ಲ ಮಳೆ ನಿಂತು ಹೋಗ್ತದೆ. ಮರಗಿಡಗಳು ಹೇಗಿವೆ ಎಲ್ಲ ಹೇಳ್ತಾನೆ, ಅಲ್ಲಿ ಹೇಗಿದೆ ಅಂತ. ವರ್ಷರಾತ್ರ ನಿವಾಸನಂ ಕೋಪಂ ರಾಘವ ಸಿಂಹಸ್ಯ. ಈಗ ಮತ್ತೆ ಮಳೆಗಾಲ ಮುಗಿದ ನಂತರ ಶರದೃತು ಬರುತ್ತದೆ. ಈಗ ದಸರಾ ಇದೆಲ್ಲ ಮಳೆ ಮುಗಿಯಿತು. ಸುಗ್ರೀವ ಹೇಳಿದ ಮಳೆಗಾಲ ಮುಗಿದ ನಂತರ ಬರ್ತೀನಿ ಸೀತಾನ್ವೇಷಣಕ್ಕೆ ಹೇಳಿದ. ಇಷ್ಟು ದಿವಸ ಆಯಿತು ಬಂದೇ ಇಲ್ಲ. ರಾಮಚಂದ್ರನ ಕೋಪ ಬರುತ್ತದೆ. ಏನಪ್ಪ ಲಕ್ಷ್ಮಣ, ನೋಡು, ನಮ್ಮಿಂದ ಎಲ್ಲ ಸಹಾಯ ತಗೊಂಡ, ನಮಗೆ ಮಾತ್ರ ಏನು ಮಾಡುತ್ತಾ ಇಲ್ಲ, ನಮ್ಮ ಗತಿ ಹೀಗಾಯಿತು ನೋಡು, ನಮ್ಮನ್ನು ಯಾರು ನೋಡುವರೇ ಇಲ್ಲ ಎಂದು ಲಕ್ಷ್ಮಣನಿಗೆ ಕೋಪ ಬರುತ್ತದೆ. ಅಣ್ಣ ನೀವು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ ಅಂತ ಹೋಗಿ ಅವನು ಹೆದರಿಸ್ತಾನೆ. ಅವರು ಹೆದರ್ಕೊಂಡು ರಾಘವ ಸಿಂಹಸ್ಯ ಬಲಾನಾಮುಪಸಂಗ್ರಹಂ. ಆವಾಗ ಅವರಿಗೆ ಹೋಗಿ ಹೆದರಿಸಿದ್ದರೆ ಸುಗ್ರೀವ ಹೆದರ್ಕೊಂಡು ಬರ್ತಾನೆ. ಆಯ್ತಾಯ್ತು, ತಪ್ಪಾಯಿತು ನಂದು, ಈಗ ನಾನೀಗ ಮಾಡ್ತೀನಿ ಎಂದು ಎಲ್ಲ ಸೈನ್ಯವನ್ನು ಕರೆಯುತ್ತಾನೆ. ದಿಶಪ್ರಸ್ಥಾಪನ 4 ದಿಕ್ಕುಗಳಲ್ಲಿ ಸೀತಾನ್ವೇಷಣಕ್ಕೆ ಕಳಿಸಿಬಿಡ್ತಾನೆ. ಪೃಥಿವ್ಯಾಶ್ಚ ನಿವೇದನಂ. ಈಗ ದಕ್ಷಿಣ ದಿಕ್ಕಕ್ಕೆ ಹೋಗುವ ಗ್ರೂಪ್ ಇರುತ್ತದಲ್ಲ, ತಂಡ ಹೇಳ್ತಾರೆ. 4 ತಂಡಗಳು ಮಾಡಿ 4 ದಿಕ್ಕುಗಳಲ್ಲಿ. ದಕ್ಷಿಣ ದಿಕ್ಕಕ್ಕೆ ಹೋಗುವ ತಂಡದಲ್ಲಿ ಹನುಮಂತ ಇರುತ್ತಾನೆ. ಅವರಿಗೆ ಅಂಗುಲೀಯಕ ಕೊಡ್ತಾನೆ ತನ್ನ.
ಏನು ಅಂಗುಲೀಯಕ ಅಂದರೆ ಉಂಗರ. ಉಂಗರ ಯಾರಿಗೆ ಕೊಡ್ತಾನೆ? ಹನುಮಂತನಿಗೆ ಕೊಟ್ಟು ಅಂಗುಲೀಯಕ ದಾನಂಚ ವೃಕ್ಷಸ್ಯ ಬಿಲದರ್ಶನಂ. ಅಲ್ಲಿ ಹುಡುಕುತ್ತಾ ಮಧ್ಯದಲ್ಲಿ ಏನೋ ಒಂದು ಬಿಲದಲ್ಲಿ ನೋಡ್ತಾರೆ. ಅದರಿಂದ ಏನು ಮಾಡ್ತಾರೆ? ಬಿಲದಲ್ಲಿ ನೋಡಿದಾಗ ಯಾರೋ ಒಬ್ಬ, ಅವರ ಹೆಸರೇನು, ಪ್ರಭಾವತಿ ಎಂದು ಒಂದು ತಪಸ್ವಿನಿ ಇರುತ್ತಾಳೆ. ಅವಳಿಗೂ ಸಿದ್ಧಿಗಳು, ಅಷ್ಟು ಸಿದ್ಧಿಗಳೇ. ಆ ಕಾಲದಲ್ಲಿ ಎಷ್ಟು ತಪಸ್ವಿನಿ ಸ್ತ್ರೀಯರಿದ್ದರೂ ಅವ್ರಿಗೂ ಶಕ್ತಿಗಳು, ಸಿದ್ಧಿಗಳೇನು ಕಡಿಮೆ ಅಲ್ಲ. ಅವರು ಹೋಗಿದ್ದರೆ ನಾವು ಎಲ್ಲಿ ಬಂದಿದ್ದೇವೆ ಅಂದು, ಈಗ ನಾನು ರಾಮಚಂದ್ರನ ದರ್ಶನಕ್ಕೆ ಬಂದಿದ್ದೇವೆ, ಸೀತಾನ್ವೇಷಣಕ್ಕೆ ಅಂದು. ಆಯಿತು, ನೀವು ನಾನು ತಲುಪಿಸ್ತೀನಿ, ನೀವು ಕಣ್ಣು ಮುಚ್ಚಿಕೊಂಡು ಅಂದು. ಎಲ್ಲರೂ ಮಂಕಿಗಳು ಕಣ್ಣು ಮುಚ್ಚಿಕೊಳ್ತಾರೆ. ಕಣ್ಣು ತೆಗೆದ ಹೊತ್ತಿಗೆ ಎಲ್ಲಿ ಲಂಕಾ ದಡದಲ್ಲಿ ಕಂಡು ಬರ್ತದೆ ಅಷ್ಟೇ. ಅವಳು ನೋಡಿ ಸಿದ್ಧಿ, ಅವಳಿಗೆ ಎಷ್ಟು ಶಕ್ತಿ ಇತ್ತು ಅಷ್ಟೇ. ನೀವು ಕಣ್ಣು ಮುಚ್ಕೊಂಡು ಹೇಳಿದ್ರೆ ಅಲ್ಲಿ ತಲುಪಿಸ್ಬಿಟ್ರು ಅಷ್ಟೇ. ಅವಳ ತಪಸ್ಸು ಅಷ್ಟು ಬಲ ಇತ್ತು. ಅವಳೇನು ಪ್ರಭಾವತಿ ಎಂದು ಒಬ್ಬ ತಪಸ್ವಿನಿ ಇದ್ದಳು. ಅವಳಿಗೆ ಮಹಾತಪಶಕ್ತಿ. ಈ ಕಾಲದಲ್ಲಿ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಅಷ್ಟು ತಪಸ್ಸು ಸಿದ್ಧಿಗಳಿರುವವರು ಯಾರಾದರೂ ಇದ್ದಾರೆ? ಈ ಕಾಲದಲ್ಲಿ ಯಾರೂ ಇಲ್ಲ. ಪ್ರಾಯೋಪವೇಶನಂಚೈವ. ಈಗ ಅಲ್ಲಿದ್ದು ಅಯ್ಯೋ ಈ ಸಮುದ್ರ ದಾಟುವುದು ಹೇಗೆ, ಈ ಸಮುದ್ರ ದಾಟುವುದೇ ಕಷ್ಟವೇ, ಈಗ ಪ್ರಯೋಜನವಿಲ್ಲ, ನಾವು ಪ್ರಾಣವೇ ಬಿಟ್ಟು ಬಿಡೋಣ ಎಂದು ಯೋಚನೆ ಮಾಡ್ತಾಯಿದ್ದ. ಏನು ಎಲ್ಲವೀಗ ಪ್ರಾಣವೇ ಬಿಟ್ಟು, ಏಕೆ ಸುಗ್ರೀವ ಹೇಳಿದ, ಸೀತಾ ಪತ್ತ ತಿಳ್ಕೊಳ್ಳದೆ ಏನು ಹೇಳ್ತಾರೆ, ಪತ್ತೆ ಹಚ್ಚುವುದು. ಪತ್ತೆ ಹಚ್ಚದೆ ವಾಪಸ್ ಬಂದಿದ್ದರೆ ಯಾರು ಇದರ ಮೇಲೆ ತಲೆ ಉಳಿಯಲ್ಲ ಅಷ್ಟೇ. ತಿಳ್ಕೊಂಡೇ ಬರಬೇಕು. ಖಾಲಿ ಕೈಯಿಂದ ಯಾರು ಬಂದರೋ ಯಾರು ಬದುಕಲ್ಲ ಎಂದು ಹೇಳಿಬಿಟ್ಟ ಸುಗ್ರೀವಾಜ್ಞೆ. ಅದಕ್ಕೋಸ್ಕರ ಸುಗ್ರೀವಾಜ್ಞಾ ಎಂದು ಹೇಳ್ತಾರೆ. ಸುಗ್ರೀವಾಜ್ಞಾ ಆಜ್ಞಾ ಅಮ್ಮ, ಆಜ್ಞೆ ಕೊಟ್ಟರೆ ಆಜ್ಞಾ, ಸುಮ್ಮನೆ ವಾಪಸ್ ಬಂದರೆ ಬದುಕಲ್ಲ ಅಷ್ಟೇ. ಈಗ ನಾವು ವಾಪಸ್ ಹೋದರೆ ಎನಿವೆ ಪ್ರಾಣ ಹೋಗೇ ಹೋಗ್ತದೆ, ಸೀತೆ ಏನೂ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಹೋಗುವಕ್ಕಿಂತ ಇಲ್ಲೇ ಪ್ರಾಣ ಬಿಡೋಣ ಎಂದು ಯೋಚನೆ ಮಾಡ್ತೀವಿ. ಅಷ್ಟರಲ್ಲಿ ಒಂದು ಸಂಪಾತಿ, ಇಲ್ಲಿವರೆಗೂ ಕಿಷ್ಕಿಂಧ ಕಾಂಡ. ಈಗ ಸಂಪಾತಿ ಕಂಡು ಬರುತ್ತಾಳೆ ಇಲ್ಲಿಂದ. ಸಂಪಾತಿಯು ಕಿಷ್ಕಿಂಧದಲ್ಲೇ. ಸಂಪಾತಿ ಒಂದು ಪಕ್ಷಿ ಕಂಡು ಬರ್ತಾಳೆ. ಅವರು ಬಂದು ಹೇಳ್ತಾರೆ, ಸಂಪಾತೇಶ್ಚಾಪಿ, ಅವಳೇ ಹೇಳ್ತಾರೆ, ಸೀತ ನನಗೆ ಇಲ್ಲಿಂದ ಕಂಡು ಬರ್ತಾ ಇದ್ದಾಳೆ, ಆಗ ಅಲ್ಲಿ ಲಂಕೆಯಲ್ಲಿ ಅಶೋಕ ವನದಲ್ಲಿದ್ದಾಳೆ ಎಂದು ಹೇಳ್ತಾರೆ. ಅಷ್ಟೇ, ಅವರಿಗೆ ಕಿಷ್ಕಿಂಧ ಕಾಂಡ ಮುಗಿಯುತ್ತದೆ. ಈಗ ಸುಂದರಕಾಂಡ, ಹನುಮಂತ ಬೆಟ್ಟ ಹತ್ತು ಹಾರುತ್ತಾನೆ. ಈಗ ಸುಂದರಕಾಂಡ ಶುರು. ಪರ್ವತಾರೋಹಣಂಚೈವ ಸಾಗರಸ್ಯಾಪಿ ಲಂಘನಂ. ಸಮುದ್ರ ದಾಟುತ್ತಾನೆ. ಸಮುದ್ರ ವಚನಾಚ್ಚೈವ ಮೈನಾಕಸ್ಯ ಚ ಮೈನಾಕ ಪರ್ವತ ಬರುತ್ತದೆ. ಬೇಡಪ್ಪ ಎಂದು ಸುಮ್ಮನೆ ಮುಟ್ಟಿ ಹೋಗ್ತಾನೆ, ಸಾಕು. ರಾಕ್ಷಸಿ ತರ್ಜನಂಚೈವ. ಮಧ್ಯದಲ್ಲಿ ರಾಕ್ಷಸಿ ನುಂಗುವುದಕ್ಕೆ ಬರುತ್ತಾಳೆ, ಅವಳನ್ನು ದಾಟಿ ಹೋಗುತ್ತಾನೆ. ಛಾಯಾಗ್ರಹಸ್ಯ ದರ್ಶನಂ ಸಿಂಹಿಕಾಯಾ ನಿಧನಂ. ಸಿಂಹಿಕಾ ಎಂದು ಇನ್ನೊಬ್ಬರು ಇರುತ್ತಾರೆ, ಎಲ್ಲಿಯ ದ್ವಾರ, ಲಂಕಾ ದ್ವಾರದಲ್ಲಿ. ಲಂಕಾಮಲಯ ದರ್ಶನಂ. ಆ ಗೇಟ್ ದಾಟಿ ಆ ಸಿಂಹಿಕೆಯನ್ನು ಹೊಡೆದು ಹಿಂಸೆ ಮಾಡಿ ಲಂಕಾ ಒಳಗೆ ಪ್ರವೇಶ ಮಾಡ್ತಾನೆ. ರಾತ್ರೌ ಲಂಕಾ ಪ್ರವೇಶಂಚ. ರಾತ್ರಿಯೆಲ್ಲ ಅಲ್ಲೇ ಕಾಯುತ್ತಾ ಇರುತ್ತಾನೆ. ಇಡೀ ಹಗಲು, ರಾತ್ರಿಗೆ ಮಾತ್ರ ಪ್ರವೇಶ ಮಾಡ್ತಾನೆ, ಅಲ್ಲಲ್ಲೇ ತಿರುಗುತ್ತಾನೆ. ರಾತ್ರಿ ದಾಟಿ ಲಂಕಾ ಪ್ರವೇಶ ಮಾಡಿ ಏಕಸ್ಯಾಪಿ ವಿಚಿಂತನಂ. ಒಬ್ಬನೇ ಸೀತೆಯನ್ನು ರಾತ್ರಿ ಅವರ ಅರಮನೆ ಅಲ್ಲಿ ನೋಡಬೇಕು. ಅರಮನೆ ಹೇಗೆ ಹುಡುಕುತ್ತಾನೆ, ಆ ರಾವಣ ಅರಮನೆಯಲ್ಲಿ ಏನೇನಿದೆಯೋ ಕತ್ತಲೆಯಲ್ಲಿ ಒಬ್ಬನೇ ಹುಡುಕುತ್ತಾನೆ. ಅಷ್ಟು ದೊಡ್ಡ ಅರಮನೆ ಹೇಗೆ ವರ್ಣನ ಮಾಡ್ತಾನೆಂದರೆ ನೋಡಬೇಕು. ಯಾರ್ಯಾರನ್ನು ಹುಡುಕಿದ, ಜನರು ಹೇಗಿದ್ದಾರೆ ಎಲ್ಲ ವರ್ಣನೆ ಮಾಡ್ತಾನೆ. ಹನುಮಂತ ನೋಡಿದ್ದೆಲ್ಲ. ಹನುಮಂತನ ತನ್ನಲ್ಲಿ ತಾನು ಯೋಚನೆ. ಸುಂದರಕಾಂಡ ತುಂಬ ಚೆನ್ನಾಗಿರುತ್ತದೆ, ನೋಡಬೇಕು. ಏಕಸ್ಯಾಪಿ ವಿಚಿಂತನಂ ಆಪಾನ ಭೂಮಿ ಗಮನಂ ಅವರೋಧಸ್ಯ ದರ್ಶನಂ. ಎಲ್ಲ ಹೋಗ್ತಾನೆ, ಯಾರು ಏನು ಕಂಡು ಬರಲ್ಲ. ದರ್ಶನಂ ರಾವಣಸ್ಯಾಪಿ. ರಾವಣನನ್ನು ನೋಡ್ತಾನೆ. ಪುಷ್ಪಕ ವಿಮಾನ ನೋಡ್ತಾನೆ. ಪುಷ್ಪಕ ವಿಮಾನ ಒಳಗೆ ಎಲ್ಲ ಹುಡುಕುತ್ತಾನೆ, ಇಲ್ಲೆಲ್ಲಾದರೂ ಇದ್ದಾರೆ ಏನಾದರೂ ಮಂಚ ಕಂಡು ಬಂದರೆ ಅಲ ಕೆಳಗೆ, ಮರ ಮೇಲೆ, ಮರ ಕೆಳಗೆ ಎಲ್ಲ ಇಷ್ಟಿಷ್ಟು ಇಂಚು ಹುಡುಕುತ್ತಾನೆ. ಮತ್ತೆ ಅನಿಸುತ್ತದೆ ನಾನು ಎಲ್ಲಿಯಾದರೂ ಮಿಸ್ ಆಗಿದ್ದೇನೆ, ಮತ್ತೆ ಬಂದು ಹುಡುಕುತ್ತಾನೆ. ಏನು ಕೋತಿ ಅಲ್ಲವೇ ಬುದ್ಧಿ. ಎಲ್ಲೇನು ಟೇಬಲ್ ಮೇಲೆ ಹುಡುಕುತ್ತಾನೆ, ಟೇಬಲ್ ಕೆಳಗೆ ಹುಡುಕುತ್ತಾನೆ, ಮತ್ತೆ ಅಲ್ಲಿ ಹುಡುಕುತ್ತಾನೆ, ಗೋಡೆ ಮೇಲೆ ನೋಡ್ತಾನೆ, ಗೋಡೆ ಮೇಲೆ ಇಡ್ತಾನೆ ಸೀತಾ ಅದು ಏನೋ ಹುಡುಕುತ್ತಾನೆ ಎಲ್ಲ. ಅಂದರೆ ಏನು, ಯಾರು ಎಲ್ಲಿರ್ತಾರೋ ಹೇಗೆ ಗೊತ್ತು, ನನ್ನ ಮಿಸ್ ಆದರೆ ಹೇಗೆ ಎಂದು ಎಲ್ಲ ಹುಡುಕಿ ಕೂತಿರ್ತಾನೆ. ಎಲ್ಲ ಹುಡುಕಿಬಿಟ್ಟೆ, ಎಲ್ಲಿ ಕಂಡು ಬರ್ತಾ ಇಲ್ಲ. ಎಲ್ಲಿಟ್ಟರು? ಭೂಮಿ ಒಳಗೆ ಇಟ್ಟರ, ನೀರಿನಲ್ಲಿ ಮುಳುಗಿಸಿದ್ದಾರ, ಅಥವಾ ಏನಾದರೂ ಬಕೆಟ್ನಲ್ಲಿ ಏನಾದರೂ ನೀರಿನಲ್ಲಿಟ್ಟರೆ, ಎಲ್ಲಿ ಹೇಗೆ ತುಂಬ ಯೋಚನೆ. ಎಲ್ಲಿಟ್ಟಿರ್ಬೋದು ಏನು ಗೊತ್ತೇ ಆಗ್ತಾ ಇಲ್ಲ. ಸೀತಾ ತುಂಬ ಹುಡುಕಿ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಾನೆ. ಅದು ನೋಡಬೇಕು. ಹನುಮಂತ ತನ್ನಲ್ಲಿ ತಾನು ಹೇಗೆ ಬೇಜಾರು ಮಾಡಿಕೊಳ್ತಾನೆ, ಅದರಲ್ಲಿ ಹನುಮಂತನ ಭಕ್ತಿ, ಅವರ ಹೃದಯದ ಭಾವ ನಾವು ನೋಡಬೇಕು. ರಾಮಚಂದ್ರನ ಮೇಲೆ, ಸೀತೆ ಮೇಲೆ ತುಂಬ ಬೇಜಾರು ಮಾಡ್ಕೊಳ್ತಾನೆ, ನೋಡಬೇಕಲ್ಲ. ಓಕೆ. ಸೊ ಅಶೋಕ ಕೊನೆಗೆ ಪುಷ್ಪಕ ಹುಡುಕುತ್ತಾನೆ. ಪುಷ್ಪಕ ಎಲ್ಲ ಗೋಡೆ ಮೇಲೆ ಕೆಳಗೆ ಎಲ್ಲ ಹುಡುಕುತ್ತಾನೆ.
ಏನಾದರೂ ಸ್ವಿಚ್ ಇದ್ದರೆ, ಇಂಜನ್ ಇದ್ದರೆ, ಬಾಗಿಲಿದ್ದರೆ ಒಳಗಿದ್ದಾನೇನೋ ಎಲ್ಲ ಹುಡುಕುತ್ತಾನೆ. ಕೋತಿ ಬುದ್ಧಿ ಅಲ್ಲವೇ, ಎಲ್ಲ ಹುಡುಕುತ್ತಾನೆ. ಕೊನೆಗೆ ಇಡ್ತಾನೆ, ಎಲ್ಲಿ ಹುಡುಕಿದ್ದರೂ ಕಂಡು ಬರ್ತಾ ಇಲ್ಲ ಸೀತಾ. ಎಲ್ಲಾದರೂ ಟೇಬಲ್ ಮೇಲೆ ಇಂದು ಲೋಟ ನೀರಿದ್ದರೆ ಅದರಲ್ಲಿದ್ದಾರೆ. ಅಂದರೆ ಉದ್ದೇಶ ಏನೆಂದರೆ, ಏನು ಬಿಡದೆ ಹುಡುಕಿದ, ಸಿಗಬೇಕು ಎಂಬ ಆತ್ರ ಇದೆ ಮನಸ್ಸಿನಲ್ಲಿ. ಮರಿಗೆ ಏನು ಮಾಡಬೇಕು, ಸಿಗ್ತಾ ಇಲ್ಲ. ಇಷ್ಟು ರಾತ್ರಿ ಆಯಿತು, ಬೆಳಗ್ಗೆ ಆಗಿಬಿಟ್ರೆ ಎಲ್ಲರೂ ಎದ್ದು ಬಿಡ್ತಾರೆ, ನನ್ನನ್ನು ಹಿಡ್ಕೊಂಡು ಬಿಡ್ತಾರೆ. ರಾತ್ರಿಗೆ ಗೊತ್ತಾಗಬೇಕು. ಅರ್ಜೆಂಟ್ ಟೈಮ್ ಇದೆ, ಏನು ಮಾಡಬೇಕು? ಅವರೆಲ್ಲರೂ ಕಾಯುತ್ತಾ ಇದ್ದಾರೆ ಸಮುದ್ರ ದಡದಲ್ಲಿ. ನಾನು ಇಲ್ಲಿ ಹಿಡ್ಕೊಂಡು ಹೇಳಬೇಕು. ರಾಮಚಂದ್ರ ಅಲ್ಲಿ ಅಳುತ್ತಾ ಇದ್ದಾನೆ, ಆ ಕಷ್ಟದಲ್ಲಿದ್ದಾನಲ್ಲ, ಈ ಅರ್ಜೆಂಟ್ ಇವತ್ತು ರಾತ್ರಿ ಆಗಬೇಕು, ಹೇಗಾದರೂ ಆಗ್ತಾ ಇಲ್ಲ. ಹನುಮಂತನ ಗತಿ ಸುಂದರಕಾಂಡ ತುಂಬ ಕಷ್ಟ. ನಂತರ ರಾವಣಸ್ಯಾಪಿ ಪುಷ್ಪ ಅಶೋಕವನಿಕಾನಯನಂ, ಅಶೋಕವನಕ್ಕೆ ಹೋಗ್ತಾನೆ. ಸೀತೆಯನ್ನು ಗೊತ್ತು ಮಾಡಿಕೊಳ್ತಾನೆ, ಹೋಗಿ ಮಾತಾಡ್ತಾನೆ, ತನ್ನ ಪರಿಚಯ ಹೇಳಿಕೊಡ್ತಾನೆ. ಮೊದಲು ಸೀತೆ ಒಪ್ಪಲ್ಲ, ನಂಬಲ್ಲ, ಇವರೇನೋ ರಾವಣ ಆಗಬಹುದು, ಈ ಕೋತಿ ವೇಷ ಹಾಕ್ಕೊಂಡು ಬಂದ ರಾವಣನ ನಂಬಲ್ಲ ಹೇಳ್ತಾನೆ. ಅವಳಿಗೆ ಒಪ್ಪಿಸಬೇಕು, ಏನೋ ಮಾಡ್ತಾನೆ, ತುಂಬ ಮಾಡಿ ಒಪ್ಪಿಸ್ತಾನೆ. ಆವಾಗ ಸೀತೆ ಒಪ್ಕೊಳ್ತಾಳೆ. ಈಗ ನಂಬಿಕೆ ಆಯಿತು, ನೀವು ಹನುಮಂತ, ನೀವು ರಾಮಚಂದ್ರನ ದೂತ ಎಂದು. ಆವಾಗ ಮಾತಾಡಿ ತನ್ನ ಉಂಗರ ತೋರಿಸ್ತಾನೆ. ರಾಕ್ಷಸಿ ತರ್ಜನಂಚೈವ ತ್ರಿಜಟ ಸ್ವಪ್ನ ದರ್ಶನಂ, ತ್ರಿಜಟಾಕಿ ಸ್ವಪ್ನ ಆಗುತ್ತದೆ. ಮಣಿಪ್ರದಾನಂ, ಸೀತ ಮಣಿ, ತನ್ನ ಏನು ಚೂಡಾಮಣಿ, ತನ್ನ ಕಡೆಯಲ್ಲಿ ಯಾವುದೇ ಒಂದು ಆಭರಣ ಇರುತ್ತಾಳೆ, ಕೊಡ್ತಾನೆ. ತಗೊಂಡು ಬಿಟ್ಟು ಅಲ್ಲಿರುವ ಕೆಲವು ರಾಕ್ಷಸರನ್ನು ಸಾಯಿಸ್ತಾನೆ, ತೋಟ ಎಲ್ಲ ಹಾಳು ಮಾಡ್ತಾನೆ. ಇವನನ್ನು ಹಿಡ್ಕೊಳ್ತಾರೆ. ಅವರು ಹಿಡ್ಕೊಂಡು ಬಂದು ರಾವಣನ ಸಭಕ್ಕೆ ಕರ್ಕೊಂಡು ಹೋಗ್ತಾರೆ. ವಾಯುಸೂನೋಶ್ಚ, ಅವರು ಬಾಲಕಿ ಬೆಂಕಿ ಹಚ್ಚಿದರೆ ಆ ಬೆಂಕಿಯಿಂದ ಲಂಕವನ್ನೇ ಸುಟ್ಟು ಹಾಕಿಬಿಡ್ತಾನೆ. ತರ್ಜನಂ ಪ್ರತಿಪ್ಲವನಮೇವಾತ, ಅಷ್ಟರಲ್ಲೇ ಹಾಕಿಬಿಟ್ಟು ಅದನ್ನು ಮತ್ತೆ ಸೀತಮ್ಮನನ್ನೊಂದು ಸಲ ಭೇಟಿ ಮಾಡಿ ಸಮುದ್ರದಲ್ಲಿ ತನ್ನ ಬಾಲವನ್ನು ಆರಿಸಿಬಿಟ್ಟು ವಾಪಸ್ ಬರ್ತಾನೆ. ಸಮುದ್ರವೆಲ್ಲ ದಾಟಿ ಈ ಸೈಡ್ಗೆ ಬರ್ತಾನೆ. ಆಯಿತಾ, ಮಧೂನಾಂ ಹರಣಂತತ ರಾಘವಾಶ್ವಾಸನಂ ಚೈವ ಮಣಿನಿರ್ಯಾತನಂತತ, ರಾಮಚಂದ್ರನನ್ನು ತಲುಪಿ ಮಣಿ ತೋರಿಸ್ತಾನೆ. ರಾಮಚಂದ್ರನಿಗೆ ಪರಮಾನಂದವಾಗ್ತದೆ. ಹಬ್ಬ, ಹನುಮಂತ ಈಗ ಸೀತೆಯನ್ನು ಪತ್ತೆ ತಿಳ್ಕೊಂಡು ಬಂದ ಎಂದು. ಇಷ್ಟುವರೆಗೂ ಸುಂದರಕಾಂಡ. ಈಗ ಯುದ್ಧಕಾಂಡ ಒಂದೇ ಇದೆ, 4 ಶ್ಲೋಕಗಳು, ಟೈಮ್ ಆಯಿತು, ಮುಗಿಸ್ತೀನಿ. ಸಂಗಮಂಚ ಸಮುದ್ರೇಣ ನಲಸೇತೋಶ್ಚ ಬಂಧನಂ, ಸಮುದ್ರಕ್ಕೆ ಬರ್ತಾರೆ ಅಷ್ಟೇ, ಅಲ್ಲಿಂದ ಸಮುದ್ರ ದಡಕ್ಕೆ ಬರುತ್ತಾರೆ, ಸೇತು ಕಟ್ಟುತ್ತಾರೆ. ಪ್ರತಾರಂಚ ಸಮುದ್ರಸ್ಯ, ಸಮುದ್ರ ದಾಟ್ತಾರೆ. ರಾತ್ರವು ಲಂಕಾವರೋಧನ, ರಾತ್ರಿ ಒಂದು ಕಡೆ ಅಲ್ಲೇ ಇರುತ್ತಾರೆ. ಚಂದ್ರನು ಕಂಡು ಬರ್ತಾನೆ. ಆವಾಗ ನೋಡಬೇಕು, ಒಂದು ಕವಿ ಸಮ್ಮೇಳನ ನಡೆಯುತ್ತದೆ. ಚಂದ್ರನನ್ನು ನೋಡಿ ಹೇಗಿದ್ದಾನೆ ಹೇಳು ಎಂದು ಹೇಳ್ತಾನೆ. ಎಲ್ಲರೂ ಕವಿತ್ವ ಹೇಳ್ತಾರೆ. ಏಕೆಂದರೆ ಈಗ ಯುದ್ಧ ಇನ್ನು ಮುಂದೆ ನಡೆಯಲಿದೆ ಅಲ್ಲವೇ, ಯುದ್ಧಕ್ಕೆ ಮುಂಚೆ ಸ್ವಲ್ಪ ಕಾವ್ಯ ಮಾಡೋಣ. ಕವಿ ಸಮ್ಮೇಳನ ಕೇಳಿದ್ದೀರಾ? ಎಲ್ಲರೂ ಪದ್ಯಗಳು ಹೇಳಬೇಕು. ಹನುಮಂತ ಒಂದು ಪದ್ಯ ಹೇಳ್ತಾನೆ, ಸುಗ್ರೀವ ಹೇಳ್ತಾನೆ, ಒಬ್ಬೊಬ್ಬರು ತಮ್ಮ ತಮ್ಮ ಪದ್ಯಗಳು ಹೇಳ್ತಾನೆ. ಕೊನೆಗೂ ರಾಮಚಂದ್ರ ಹೇಳ್ತಾನೆ. ಆ ಚಂದ್ರನನ್ನು ನೋಡಿ ನಿಮಗೆ ಏನನ್ನಿಸುತ್ತದೋ ಎಲ್ಲರೂ ಹೇಳಬೇಕು. ನಡೀತು. ಸಮುದ್ರಸ್ಯ ವಿಭೀಷಣೇನ ಸಂಸರ್ಗ, ವಿಭೀಷಣ ಬರುತ್ತಾನೆ, ಶರಣಾಗತಿ ಅವರಿಂದ ಗೊತ್ತಾಗ್ತದೆ. ಕುಂಭಕರ್ಣಸ್ಯ, ಈ ಯುದ್ಧ ಶುರುವಾಗ್ತದೆ. ಅದರಲ್ಲಿ ಮೊದಲು ಕುಂಭಕರ್ಣ ಸಾಯಿಸುವುದು, ಮತ್ತು ಮೇಘನಾದ, ಕೊನೆಗೂ ರಾವಣ, ಅಷ್ಟೇ, ಎಲ್ಲರೂ ಮುಗಿಯಿತು. ಈಗ ಅప్పుడు ಸೀತಾ ಅವಾಪ್ತಿ, ಸೀತೆಗೆ ಸುದ್ದಿ ಹೇಳಿ ಸೀತವನ್ನು ಕರ್ಕೊಂಡು ಬರ್ತಾರೆ. ವಿಭೀಷಣಾಭಿಷೇಕಂಚ, ವಿಭೀಷಣಿಗೆ ಪಟ್ಟಾಭಿಷೇಕ. ಅವರು ಪುಷ್ಪಕ ವಿಮಾನ ಕೊಡ್ತಾನೆ, ಪುಷ್ಪಕ ವಿಮಾನ ಹತ್ತಿ ವಾಪಸ್ ಬರುತ್ತಾರೆ. ಅಯೋಧ್ಯಾಯಾಶ್ಚ ಗಮನಂ, ಅಯೋಧ್ಯಕ್ಕೆ ಹೊರಟುವುದು. ಭರದ್ವಾಜ ಸಮಾಗಮ, ದಾರಿಯಲ್ಲಿ ಭರದ್ವಾಜನನ್ನು ಭೇಟಿ ಮಾಡ್ತಾರೆ. ಪ್ರೇಷಣಂ ವಾಯುಪುತ್ರಸ್ಯ, ಅಲ್ಲಿಂದಲೇ ಹನುಮಂತನ ಹೇಳ್ತಾನೆ, ನೋಡಿ ಭರತನು ನಂದಿಗ್ರಾಮದಲ್ಲಿದ್ದಾನೆ, ಸ್ವಲ್ಪ ನಾನು ಬರ್ತಾ ಇದ್ದೀನಿ ಎಂದು ಹೇಳು, ನೋಡಿಕೊಂಡು ಬಾ ಎಂದು ಹೇಳ್ತಾನೆ. ಭರತೇನ ಸಮಾಗಮಂ, ಪುಷ್ಪಕ ವಿಮಾನ ಬಂದೇ ಬಿಡುತ್ತದೆ. ಭರತನ ಜೊತೆಗೆ ಭೇಟಿ ಆಗ್ತಾರೆ. ಎಲ್ಲರಿಗೆ ಮತ್ತು ಅಯೋಧ್ಯಾವಾಸಿಗಳಿಗೆ ಆನಂದ. ರಾಮಾಭಿಷೇಕಾಭ್ಯುದಯಂ, ರಾಮನಿಗೆ ಪಟ್ಟಾಭಿಷೇಕ. ಆ ಪಟ್ಟಾಭಿಷೇಕ ನೋಡಬೇಕಪ್ಪ, ಎಷ್ಟು ದೊಡ್ಡ ವೈಭವ, ಅಯೋಧ್ಯ ಎಲ್ಲ ದೊಡ್ಡ ಹಬ್ಬ ನಡೆಯುತ್ತದೆ. ಅದೆಲ್ಲ ವರ್ಣನ ಕೇಳಬೇಕು, ತುಂಬ ಚೆನ್ನಾಗಿರುತ್ತದೆ. ಆ ಪಟ್ಟಾಭಿಷೇಕ ಒಂದು ಮೆರವಣಿಗೆ ತಗೊಳ್ತಾರೆ, ರಥೋತ್ಸವ. ಅದು ಎಷ್ಟು ವರ್ಣನ ಅಂದರೆ, ನಿಮ್ಮ ರಥೋತ್ಸವ ಎದುರಾಗಿ ನಡೆಯುತ್ತಿದ್ದಂತೆ ನಿಮ್ಮ ಹೊಳೆ ನಡೆಸುವ ರಥೋತ್ಸವಕ್ಕಿಂತ ದೊಡ್ಡದೇ ಆಗ್ತದೆ ಅಲ್ಲವೇ? ನಿಮ್ಮ ರಥೋತ್ಸವ ಅದಕ್ಕಿಂತ ದೊಡ್ಡದು. ಎಷ್ಟು ಇಡೀ ಅಯೋಧ್ಯ ಬರ್ತದೆ, ಅಬ್ಬಾ, ದೊಡ್ಡ ರಥೋತ್ಸವ ನೋಡಬೇಕಲ್ಲ. ಸರ್ವಸೈನ್ಯ ವಿಸರ್ಜನಂ, ಮತ್ತು ರಾಷ್ಟ್ರರಂಜನಂ. ಈಗ ರಾಮರಾಜ್ಯ ಪಾಲನ, ರಾಮರಾಜ್ಯದಲ್ಲಿ ಜನರೆಲ್ಲ ಎಷ್ಟು ಸುಖವಾಗಿದ್ದಾರೆ ಅದು. ಮತ್ತು ಕೆಲವು ದಿವಸ ಆದ ನಂತರ ಯಾರೋ ಏನೋ ಹೇಳಿದ ಎಂದು ಸೀತವನ್ನು ಕಾಡುಗೆ ಕಳಿಸ್ತಾನೆ. ಅಲ್ಲಿ ಲವಕುಶರು ಹುಟ್ಟುತ್ತಾರೆ. ಇದು ಇನ್ನೂ ಅಷ್ಟುವರೆಗೆ. ಈಗ ಮಿಕ್ಕದ್ದು ಆಗಲಿಲ್ಲ. ಏಕೆ? ಲವಕುಶರು ಇಲ್ಲಿದ್ದಾರೆ, ಸೀತಾ ಇಲ್ಲೇ ಇದ್ದಾಳೆ. ವಾಲ್ಮೀಕಿ ಇಷ್ಟುವರೆಗೂ ಬರೆದ. ಈಗ ಮಿಕ್ಕದು ಮುಂದೆ ಆಗಲಿರುವುದೇನು ಅಂದರೆ ಅಲ್ಲಿ ನಿಲ್ಲಿಬಿಟ್ಟ.
ವಾಲ್ಮೀಕಿ ಬರೆಯುವುದು ನಿಲ್ಲಿಸಿ ಸ್ವಲ್ಪ ಹೊತ್ತು ಮತ್ತೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಮುಂದೆ ಏನಾಗ್ತಾ ಇದೆ ಅದೆಲ್ಲ ಯೋಚನೆ ಮಾಡಿ ಅದು ಬರೆದಿಟ್ಟ. ಮುಂದೆ ಏನಾಗಲಿದೆಯೋ ಅದು ಬರೆದಿಟ್ಟ ವಾಲ್ಮೀಕಿ. ನೋಡಿ, ಇಷ್ಟುವರೆಗೇನು ಮೊದಲೇ ಆಗಿದ್ದು ಗೊತ್ತಾಯಿತು ಇವನು. ಅದರಿಂದ ಅನಾಗತಂ ಚ ಯತ್ಕಿಂಚಿತ್, ಇನ್ನು ಮುಂದೆ ಏನಾಗಲಿದೆಯೋ ಅದು ಬರೆದಿಟ್ಟ. ರಾಮಸ್ಯ ವಸುಧಾತಲೆ ತಚ್ಚಕಾರೋತ್ತರೇ ಕಾವ್ಯೆ ವಾಲ್ಮೀಕಿರ್ಭಗವಾನ್ ಋಷಿ ಇದು ಬಾಲಕಾಂಡೇ ತೃತೀಯ ಸರ್ಗ. ವಾಲ್ಮೀಕಿ ರಾಮಾಯಣ ಬರೆದಿಟ್ಟರು. ಆಯಿತಾ? ಈಗ ಲವಕುಶರಿಗೆ ಹೇಳುವುದಿದೆ, ಹೇಳಿ ಅವರಿಂದ ಹಾಡಿಸ್ತಾನೆ. ಈ ಒಂದು ಅಧ್ಯಾಯ ಇದೆ. ಅಯೋಧ್ಯಕ್ಕೆ ಹೋಗಿ ಹಾಡ್ತಾರೆ, ಮೊದಲು ಇಲ್ಲಿ ಹಾಡ್ತಾರೆ ಮತ್ತು ಅಯೋಧ್ಯಕ್ಕೆ ಹಾಡಿದಾಗ ಅಯೋಧ್ಯವಾಸಿಗಳು ಹೇಗೆ ಆ ಕಥೆ ಕೇಳಿ ಎಷ್ಟು ಉತ್ಸಾಹ ಆನಂದ ಪಡ್ಕೊಳ್ತಾರೆ ಅದು ನೋಡಬೇಕು. ಅದು ನಾಳೆ ನೋಡೋಣ ಅಲ್ಲವೇ? ಇದು ಒಂದು ಸರ್ಗ ಇದೆ, 4 ಸರ್ಗಗಳು. ಇದು ಓದಿದ್ದರೆ ರಾಮಾಯಣದ ಪೀಠಿಕಾ ಉಪಕಾಂಡ, ರಾಮಾಯಣ ರಚನಾಕಾಂಡ ಅಥವಾ ಪೀಠಿಕೆ ಕಾಂಡ, ಪೀಠಿಕಾಕಾಂಡ ಎಂದು ಹೇಳಬಹುದು, ಮುಗಿಯುತ್ತದೆ. ಈಗ ನಂತರ ಈಗ ಅಯೋಧ್ಯ ರಾಮಜನ್ಮ, ಅಯೋಧ್ಯ ಮೊದಲಾಗ್ತದೆ. ಅಂದರೇನು? ಅಯೋಧ್ಯ ವರ್ಣನ, ದಶರಥ ಪಾಲನ, ಅವರಿಗೆ ಮಕ್ಕಳು ಇಲ್ಲ, ಅವರು ಹುಟ್ಟುವುದು, ಅದೆಲ್ಲ ನಂತರ ಆಗುತ್ತೆ. ಆಕೆ ಇನ್ನೊಂದು ಅಧ್ಯಾಯ ನಾಳೆ ಇದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.